ನಿಮ್ಮೆಲ್ಲರ ನೆಚ್ಚಿನ ಕರುನಾಡ ಚಕ್ರವರ್ತಿ, ಸೆಂಚುರಿ ಸ್ಟಾರ್, ಹ್ಯಾಟ್ರಿಕ್ ಹೀರೋ ಡಾಕ್ಟರ್ ಶಿವರಾಜ್ ಕುಮಾರ್ ಸರ್ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಅವರ ಜೊತೆಯಲ್ಲಿ ನಮ್ಮ ಸಿನಿಮಾದ ನಾಯಕ ನಟ, ನಮ್ಮ ಹೆಮ್ಮೆಯ ನ್ಯೂಸ್ ಮಾದ ಯೋಗಿ ಸರ್, ನಿರ್ದೇಶಕರು ಆಗಿರುವಂತಹ ಜಾಕ್ ಸರ್ ದಯವಿಟ್ಟು ಜಾಯಿನ್ ಆಗಬೇಕು. ಮ್ಯೂಸಿಕ್ ಡೈರೆಕ್ಟರ್ ಶಶಾಂಕ್ ಶೇಷಗಿರಿ ಅವರು ದಯವಿಟ್ಟು ಬರಬೇಕು. ನಮ್ಮ ಪ್ರೊಡ್ಯೂಸರ್ಸ್ ಜಾಯಿನ್ ಆಗಬೇಕು ಅಂತ ಪ್ರೀತಿಯಿಂದ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ನಮ್ಮ ತ್ರಿಮೂರ್ತಿಗಳು, ಅದೇ ರೀತಿಯಾಗಿ ನಮ್ಮ ಸಿನಿಮಾದಲ್ಲಿ ಟಾಪ್ ರೋಲ್ ಅನ್ನ ಮಾಡ್ತಾ ಇರುವಂತಹ ಪ್ರತಾಪ್ ನಾರಾಯಣ್ ಅವರು ಕೂಡ ದಯವಿಟ್ಟು ಜಾಯಿನ್ ಆಗಬೇಕು. ಮೊದಲನೇದಾಗಿ ಪೋಸ್ಟರ್ ಅನ್ನ ಲಾಂಚ್ ಮಾಡುವಂತಹ ಸಮಯ. ಅದೇ ರೀತಿಯಾಗಿ ನಮ್ಮ ಲೂಸ್ ಮಾದ ಯೋಗಿ ಸರ್ಗೆ ದುನಿಯಾ ಮೂಲಕ ಜೀವ ಕೊಟ್ಟವರು ಮಾತ್ರ ಅಲ್ಲ, ಭೂಮಿಗೂ ಕೂಡ ಜೀವ ತಂದವರು. ದಯವಿಟ್ಟು ಜೋರಾದ ಚಪ್ಪಾಳೆ. ಅವರ ಪ್ರೀತಿಯ ತಂದೆ, ಹೆಮ್ಮೆಯ ನಿರ್ಮಾಪಕರು ಡಿ ಪಿ ಸಿದ್ದರಾಜು ಸರ್ ದಯವಿಟ್ಟು ಜಾಯಿನ್ ಆಗ್ಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಹೌದು, ಅವರ ಪ್ರತಿ ಹೆಜ್ಜೆಯಲ್ಲೂ ಜೊತೆಯಾಗಿ ನಡೀತಾ ಇರುವಂತಹ ಅವರ ಹೆಸರಲ್ಲೇ ಸಾಹಿತ್ಯ ಇದೆ. ದಯವಿಟ್ಟು ಜೋರಾದ ಚಪ್ಪಾಳೆ. ಅವರು ಹಾಗೂ ಅವರ ಪುಟಾಣಿ ದೇವಿ ಬರಬೇಕು ಪ್ಲೀಸ್. ಅವರ ಧರ್ಮಪತ್ನಿ ಸಾಹಿತ್ಯ ಅವರು ಅದೇ ರೀತಿಯಾಗಿ ಅಂಬುಜಾಕ್ಷಿ ಮೇಡಮ್ ದಯವಿಟ್ಟು ಜಾಯಿನ್ ಆಗ್ಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಗಲಾಟೆ ಆಗ್ಬಾರ್ದು ಅಂತ ನಾನೇ ಪ್ರಿಕಾಷನ್ಸ್ ತಗೋತಾ ಇದ್ದೀನಿ. ಮ್ಯಾಮ್ ದಯವಿಟ್ಟು ಬರಬೇಕು ಪ್ಲೀಸ್. ಮ್ಯಾಮ್ ದಯವಿಟ್ಟು ಒಮ್ಮೆ ಜೋರಾದ ಚಪ್ಪಾಳೆ ಅಂಬುಜಾಕ್ಷಿ ಮ್ಯಾಮ್ಗೆ. ನಿಮಗೂ ಪ್ರೀತಿಯ ಸ್ವಾಗತ. ಬಿಕಾಸ್ ದಿಸ್ ಇಸ್ ವೆರಿ 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 ಸ್ಪೆಷಲ್ ಮೂಮೆಂಟ್. 50ನೇ ಸಿನಿಮಾ ಅಂದಮೇಲೆ ಖಂಡಿತವಾಗಿಯೂ ಈ ಒಂದು ಜರ್ನಿ ಜೊತೆಯಾಗಿದ್ದವರು ಜೊತೆಯಾದ್ರೆ ಇನ್ನೂ ಖುಷಿ ಅಂತ ಹೇಳಿ ಸರ್. ಲೈಟಿಗೆ ಸರ್ ಯೋಗಿ ನೀನೇ ಒಂದು ಸ್ಟೆಪ್ ಮುಂದೆ. ಯೋಗಿ ಒಂದು ಸ್ಟೆಪ್ ಮುಂದೆ. ಲೈಟ್ ಸಿಗುತ್ತೆ. ಹಾ ಸಾಕು, ಅವರೆಲ್ಲ ಇದ್ದೇ ಇರಲಿ. That's so sweet. ಶಿವಣ್ಣ ಸರ್, ನೀವು ಆಲ್ ದ ಬೆಸ್ಟ್ ಹೇಳೋದ್ರ ಮೂಲಕ ಲಾಂಚ್ ಮಾಡಬೇಕು ಅಂತ ಹೇಳಿ ಪ್ಲೀಸ್. ಆಲ್ ದ ಬೆಸ್ಟ್. ನಿಮ್ಮೆಲ್ಲರ ಚಪ್ಪಾಳಿಯೊಂದಿಗೆ ಇದೀಗ ಅನಾವರಣಗೊಳ್ತಾ ಇದೆ ನಮ್ಮ ಲೂಸ್ ಮಾದ ಯೋಗಿ ಅವರ 50ನೇ ಸಿನಿಮಾದ ಟೈಟಲ್ ಅನಾವರಣ ಮಾಡ್ತಾ ಇದ್ದಾರೆ ಕರುನಾಡ ಚಕ್ರವರ್ತಿ ಶಿವಣ್ಣ ಅವರು. And the name is King. ಇದು ವೆರಿ ವೆರಿ ಸ್ಪೆಷಲ್. ಯಾಕಂತ ಹೇಳಿದ್ರೆ King launched by Sandalwood King. ದಯವಿಟ್ಟು ಜೋರಾದ ಚಪ್ಪಾಳೆ. ನಮ್ಮ ಲೂಸ್ ಮಾದ ಯೋಗಿ ಅವರ, ಯೋಗೇಶ್ ಅವರ 50ನೇ ಸಿನಿಮಾ ಟೈಟಲ್ ಕಿಂಗ್. ಕರುನಾಡ ಚಕ್ರವರ್ತಿ ಅವರು ಇದನ್ನ ಅನಾವರಣಗೊಳಿಸಿದ್ದಾರೆ. ದಯವಿಟ್ಟು ಮತ್ತೊಮ್ಮೆ ಜೋರಾದ ಚಪ್ಪಾಳೆ. ಕಂಗ್ರಾಚುಲೇಷನ್ಸ್ ಟು ದ ಹೋಲ್ ಟೀಮ್ ಆಫ್ ಕಿಂಗ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇದೀಗ ಟೈಟಲ್ ಟೀಸರ್ ನೋಡುವಂತಹ ಸಮಯ. ನೀವೆಲ್ಲರೂ ಕೂತ್ಕೊಂಡು ಅಷ್ಟೇ ಪ್ರೀತಿಯಿಂದ ಟೈಟಲ್ ಟೀಸರ್ ನೋಡ್ಬೇಕು ಅಂತ ಹೇಳಿ ಕೇಳ್ಕೊತಾ ಇದೀವಿ. ಪ್ಲೀಸ್ ಬಿ ಸೀಟೆಡ್ ಸರ್. ದಯವಿಟ್ಟು ಎಲ್ಲರೂ ಕೂತ್ಕೋಬೇಕು. ಯೋಗಿ ಅವರು, ಹಾಗಾಗಿ ನಿಮ್ಗೂ ಮತ್ತೊಮ್ಮೆ ಕಂಗ್ರಾಚುಲೇಷನ್ಸ್ ಯೋಗಿ ಸರ್. ವಿ ಆರ್ ಸೋ ಹ್ಯಾಪಿ ಅಂಡ್ ಸೋ ಪ್ರೌಡ್ ಆಫ್ ಯು ಆಲ್ರೆಡಿ. ಅದೇ ರೀತಿಯಾಗಿ ನಮ್ಮ ಸಿನಿಮಾದ ನಿರ್ದೇಶಕರು 12 ವರ್ಷಗಳಿಂದ ಚಿತ್ರರಂಗದಲ್ಲಿ, ಎಸ್ಪೆಷಲಿ ಚೆನ್ನೈನಲ್ಲಿ ಅವರು ಫಿಲ್ಮ್ ಸ್ಟಡೀಸ್ ಅನ್ನ ಮಾಡಿ ಅಲ್ಲಿರುವಂತಹ ಎಲ್ಲ ಲೆಜೆಂಡರಿ ಡೈರೆಕ್ಟರ್ಸ್ ಜೊತೆಗೆ ಕೆಲಸವನ್ನ ಮಾಡಿ ಇದೀಗ 2ನೇ ಸಿನಿಮಾ ಮೂಲಕ ಮತ್ತೆ ನಮ್ಮ ಜೊತೆಯಾಗಿದ್ದಾರೆ. ದಯವಿಟ್ಟು ಪ್ಲೀಸ್ ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್ ಟು ಅವರ್ ಅಮೇಜಿಂಗ್ ಡೈರೆಕ್ಟರ್ ಜಾಕ್ ಸರ್. ಪ್ರೀತಿಯ ಸ್ವಾಗತ ಜಾಕ್ ಸರ್. ಜಾಕ್ ಸ್ಟಾರ್ ಅವರ ಗಡ್ಡನೇ ವೆರಿ ವೆರಿ ಸ್ಪೆಷಲ್. ಇದೀಗ ನಮ್ಮ ಸಿನಿಮಾದ ಮತ್ತೊಂದು ಶಕ್ತಿಯಾಗಿ ನಿಂತಿರೋದು ನಮ್ಮ ಮ್ಯೂಸಿಕ್ ಡೈರೆಕ್ಟರ್. ಇವರು 20 ವರ್ಷಗಳಿಂದ ಸಂಗೀತ ಕ್ಷೇತ್ರದಲ್ಲಿದ್ದಾರೆ. 2800ಕ್ಕೂ ಅಧಿಕ ಹಾಡುಗಳನ್ನ ಹಾಡಿದ್ದಾರೆ. ಅಷ್ಟೇ ಅಲ್ಲ, ಶಿವಣ್ಣ ಅವರಿಗೆ ಒಳ್ಳೊಳ್ಳೆ ಹಾಡುಗಳನ್ನ ಹಾಡಿದ್ದಾರೆ. ದಯವಿಟ್ಟು ಜೋರಾದ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿದ್ದಾರೆ ಮ್ಯೂಸಿಕ್ ಡೈರೆಕ್ಟರ್ ಶಶಾಂಕ್ ಶೇಷಗಿರಿ. ಓಕೆ,
ಪ್ರೀತಿಯ ಸ್ವಾಗತ ಮತ್ತೊಮ್ಮೆ. ಇದೀಗ ನೇರವಾಗಿ ಕಿಂಗ್ ಬಗ್ಗೆ ಕಿಂಗ್ ಮಾತುಗಳನ್ನು ಕೇಳುವಂತಹ ಸಮಯ. ಪ್ರೆಸ್ ಮೀಟ್ಗೆ ಪ್ರತಾಪ್ ನಮ್ಮ ನೆಪೋಲಿಯನ್ ರೆಡಿ ಆಗಿದ್ದಾರೆ ಬರೋದಕ್ಕೆ. ದಯವಿಟ್ಟು ಜೋರಾದ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ. ವೆರಿ ವೆರಿ ಟ್ಯಾಲೆಂಟೆಡ್ ಆರ್ಟಿಸ್ಟ್, ನಮ್ಮ ಸಿನಿಮಾದ ಕಾಪ್ ನೆಪೋಲಿಯನ್ ಪ್ರತಾಪ್ ನಾರಾಯಣ್ ಅವ್ರಿಗೂ ಕೂಡ ಹಾರ್ಟ್ಲಿ ವೆಲ್ಕಮ್. ಪ್ರತಾಪ್ ಅವರೇ, ಇದೀಗ ನೇರವಾಗಿ ನಾನು ಆಗ್ಲೇ ಹೇಳಿದ ಹಾಗೆ ಒಮ್ಮೆ ಜೋರಾದ ಚಪ್ಪಾಳೆ. ಎಸ್ ಸರ್, ನೀವು ಒಮ್ಮೆ ಚಪ್ಪಾಳೆ ತಟ್ಟಿದ್ರೆ ನಾನು ಶಿವಣ್ಣ ಅವ್ರಿಗೆ ಮೈಕ್ ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಶಿವಣ್ಣ. ಫಸ್ಟ್ ಆಫ್ ಆಲ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಅಂಡ್ ನಮ್ಮೆಲ್ಲರಿಗೂ ವೆರಿ ವೆರಿ ಸ್ಪೆಷಲ್. ಕಿಂಗ್ ಟೈಟಲ್ ನಿಮ್ಮನ್ನ ಬಿಟ್ರೆ ನಮ್ಗೆ ಯಾವ ಕಿಂಗು ಹೊಡೆಯೋದಕ್ಕೆ ಖಂಡಿತವಾಗಿಯೂ ಸಾಧ್ಯ ಇಲ್ಲ, ತಲೆಗೆ ಬರೋದಕ್ಕೆ ಸಾಧ್ಯ ಇಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಶಿವಣ್ಣ. ಓವರ್ ಟು ಯು. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಇಲ್ಲಿ ಬಂದ ತಕ್ಷಣ ಒಂದು ಬೇರೆ ಥರದ ಫೀಲಿಂಗ್. ಇಲ್ಲಿ ಕಬಾಲಿ ಥಿಯೇಟ್ರ್ ಮುಂಚೆ ಇದ್ದಿದ್ದು, ಅಪ್ಪಾಜಿದೆ ಮಣ್ಣಿನ ಮಗ ಫಸ್ಟು, ಅದೆಲ್ಲ ಜ್ಞಾಪಕ ಬರುತ್ತೆ. ಆಮೇಲೆ ಇಲ್ಲಿ ಶೋಲೆ ನೋಡಿದ್ದು ಜ್ಞಾಪಕ ಬರುತ್ತೆ. ಅದಾದಮೇಲೆ ಓಮ್ ಸಾಕಷ್ಟು ಟೈಮ್ ರಿಲೀಸ್ ಆಗಿರೋ ಥಿಯೇಟ್ರ್ ಜೋಗಿ, ಇಲ್ಲಿ ನೆನ್ಸ್ಕೊಳ್ಳೋದಕ್ಕೆ ಒಂದು ಖುಷಿ ಆಗುತ್ತೆ. ಆಮೇಲೆ ಯೋಗಿ ಅವರ ನಂದಿತಾ ಪಿಕ್ಚರ್ 100 days ಆಗಿರೋ ಫಿಲಮಲ್ಲಿ. ಸೊ ಲಾಟ್ ಆಫ್ ಮೆಮೊರೀಸ್ ಈ ಸಿನಿಮಾ. ಆಮೇಲೆ ರಣಧೀರ, ಪ್ರೇಮಲೋಕ, ಸೊ ಸಾಕಷ್ಟು ಸಿನಿಮಾಗಳು ಸಾಕ್ಷಿಯಲ್ಲಿ. ಇವತ್ತು ಅದು APM ಅಲ್ಲ AMP ಆಗಿ ಕನ್ವರ್ಟ್ ಆಗಿ ಇವಾಗ ನೋಡೋಕ್ಕೆ ಒಂದು ಖುಷಿ ಆಗುತ್ತೆ. ಈ ಸ್ಕ್ರೀನ್ ನೋಡಿದ ತಕ್ಷಣ ಫಸ್ಟ್ ಕಪಾಲಿ ಜ್ಞಾಪಕನೇ ಬರುತ್ತೆ. ಫಸ್ಟ್ ಅಲ್ಲಿ ನಾವು ಮಾಡಿರೋದು ಯೋಗಿ ಅವ್ರು ನಿಜ ನನಗೆ ಭಾಳ ಖುಷಿ ಆಯಿತು. ಅದು ಯೋಗಿ 50th ಫಿಲಮ್ ಇಲ್ಲಿ ಮಾಡ್ತಿರೋದು, ಅದು ಕಿಂಗ್ ಟೈಟ್ಲ್ ಅನ್ನೋದು. ಅದು ಕೆ ಕಪಾಲಿ ಎರಡು ಸಂಬಂಧ ರಿಲೇಟೆಡ್ ಆಗಿದೆ, ಭಾಳ ಖುಷಿ ಆಗುತ್ತೆ. ಆ್ಯಂಡ್ ನನಗೆ ಯೋಗಿ ಫಸ್ಟು 2006 ಅಪ್ಪಾಜಿ ಹೋಗಿ ಟೈಮ್ಲಿ ಬಂದು ಸೂರ್ಯ ಕರೆದ್ರು ನನಗೆ, ದುನಿಯಾ ಅಂತ ಒಂದು ಸಿನಿಮಾ ಮಾಡ್ತಿದ್ರು ಅಂತ ಪೋಸ್ಟರ್ ನೋಡಿದಾಗ. ಆಗಿಲ್ಲ ಅವಾಗ ಅವರು ಈ ಟೈಮ್ ಕಡಿಯೋ ಟೈಮ್ ಅಲ್ಲ ಸರ್ ಗೊತ್ತಿಲ್ಲ, ಬಟ್ ಹೇಳಿದೆ ಇಲ್ಲ ಸ್ವಲ್ಪ ಬರ್ತೀನಿ ನೋಡೋಣ ಒಳ್ಳೇದಾಗುತ್ತೆ ಪಿಕ್ಚರ್ಗೆ, ಪ್ರಾಮಿಸಿಂಗ್ ಆಗಿದೆ ಅಂತ. ಅವಾಗ ಆ ಸ್ಥಿತಿ ಇರಲಿಲ್ಲ, ನಾವು ಬರೋಕ್ಕೆ ಒಂದು ಸ್ಥಿತಿ ಇರಲಿಲ್ಲ. ಅದಾದಮೇಲೆ ಪಿಕ್ಚರ್ ರಿಲೀಸ್ ಆದಮೇಲೆ ದುನಿಯಾ ಪಿಕ್ಚರ್ನ ಥಿಯೇಟ್ರ್ ಹೋಗಿ ನೋಡಿದ್ರು. ಇವತ್ತು ಐ ವಾಸ್ ಅಮೇಝಿಂಗ್. ದುನಿಯಾ ವಿಜಯ್ ಫಸ್ಟ್ ನೋಡೋಕ್ಕೆ ಒಂದು ಖುಷಿ. ಯಾಕಂದರೆ ನಮ್ಮ ಫಿಲ್ಮ್ ವಿಜಯ್ ಅವರು ಸ್ಮಾಲ್ ಕ್ಯಾರೆಕ್ಟರ್ ಮಾಡ್ಕೊಂಬಂದ್ರು. ನಾನು ಹೇಳಿದೆ ಯಾವುದೋ 2-3 ಒಳ್ಳೆ ಕ್ಯಾರೆಕ್ಟರ್ ಮಾಡಿದ್ರು, ರಾಕ್ಷಸ ಆಮೇಲೆ ರಿಷಿಲಿ. ಅದಾದಮೇಲೆ ಜೋಗಿಲಿ ಸಣ್ಣ ಪದ ಬೇಡ ಅಂತ ಹೇಳಿದ್ರು ಕೇಳಿಲ್ಲ. ಇಲ್ಲ ಅಣ್ಣ ನಿಮ್ಮ ಜೊತೆಲಿ ಇರ್ಬೇಕು ಅಷ್ಟೇ, ಅದೊಂದು ಪ್ರೀತಿ ವಿಶ್ವಾಸ ಇದಾಯಿತು. ಆ ಸಿನಿಮಾದಲ್ಲಿ ಸರ್ಪ್ರೈಸಿಂಗ್ ಆಗಿ ನನಗೆ ಯೋಗಿ ನೋಡಿದ ತಕ್ಷಣ ಮೈ ಗಾಡ್ ಐ ಬಿಕೇಮ್ ಹಿಸ್ ಫ್ಯಾನ್. ಫಸ್ಟ್ ಟೈಮ್ ನಾನು 100 days ಫಂಕ್ಷನ್ ಬಂದಾಗ ಹೇಳಿದೆ ನನಗೆ ತುಂಬ ಇಷ್ಟವಾದ ಕ್ಯಾರೆಕ್ಟರ್ ಅದು, ಭಾಳ ಐ ಡೋಂಟ್ ನೋ ವಾಟ್ ಸ್ಪಾಂಟಾನಿಟಿ. ಚಿಕ್ಕ ಹುಡುಗ ಅವಾಗ, ಇವಾಸ್ ವೆರಿ ಯಂಗ್ ಬಾಯ್. ಇವತ್ತು ಅದಾದಮೇಲೆ ಅಪ್ಪನ ಜೊತೆ ಮಾಡಿದ ಹುಡುಗರು ಆಗಲಿ ಆ್ಯಂಡ್ ಸಾಕಷ್ಟು ಫ್ರೆಂಡ್ಶಿಪ್. ನಾವು ಪಿಕ್ಚರ್ ಮಾಡದೆ ಹೋದರೆ ವಿ ವೇರ್ ಆಲ್ ವೆರಿ ಕ್ಲೋಸ್ ಯೋಗಿ ಜೊತೆಲಿ. ಆ್ಯಂಡ್ ಯಾಕಂದ್ರೆ ನನಗೂ ಅವ್ರಿಗೆ ಏಜ್ ಗ್ಯಾಪ್ ಜಾಸ್ತಿ ಇದೆ, ಆದರೂ ನಾನು ಅವ್ರು ಆ ಏಜ್ ಗ್ರೂಪ್ ಥರನೇ ಟ್ರೀಟ್ ಮಾಡ್ತಾರೆ. ಅದೇ ಖುಷಿ ಆಗುತ್ತೆ ಮಾತಾಡಿದಾಗ. ಸೊ ಐ ಲೈಕ್ ದಿಸ್ ಬಾಯ್ ವೆರಿ ಮಚ್. ನಾನು ಯಾವಾಗ ಅನ್ಕೋತಾ ಇದ್ದೀನಿ ಯೋಗಿ ಚೆನ್ನಾಗಿರ್ಬೇಕು, ಚೆನ್ನಾಗಿ ಆಗಬೇಕು ಯೋಗಿಗೆ ಅಂತ ನನಗೆ. ಬಿಕಾಸ್ ಐ ಸಿನ್ಸಿಯರ್ಲಿ ಆಲ್ವೇಸ್ ಪ್ರೇ ಫಾರ್ ಹಿಮ್. ಆ್ಯಂಡ್ ಇಡೀ ಅವ್ರ ಫ್ಯಾಮಿಲಿ, ಅವ್ರ ಫಾದರ್ ಸಿದ್ದರಾಜ್ ಅವ್ರು ಇರ್ಬೋದು, ಎಲ್ಲ ಅವ್ರ ಮದರ್ ಅವ್ರು ಇರ್ಬೋದು, ಅವ್ರ ಬ್ರದರ್ ಅವರು ಅಷ್ಟೇ. ಇವತ್ತು ಅವ್ರ ವೈಫ್ನ ಆಫ್ಟರ್ ಲಾಂಗ್ ಟೈಮ್ ಮೀಟ್ ಮಾಡ್ತಾ ಇರೋದು, ಅವ್ರ ಮಗು. ಐ ಥಿಂಕ್ ಆಲ್ ಅ ವೆರಿ ಕ್ಯೂಟ್ ಫ್ಯಾಮಿಲಿ. ಆ್ಯಂಡ್ ಚೆನ್ನಾಗಿ ಆಗ್ಬೇಕಂತ ನಮ್ಮ ಆಸೆ. ಆಮೇಲೆ ನಮ್ಮ ಜೊತೆಲಿ ಇದು ಸಿನಿಮಾದ ಮಾಡಿ, ಲೀಡರ್ ಸಿನಿಮಾದಲ್ಲಿ ಮಾಡಿ, ಅದಾದಮೇಲೆ ಇವಾಗ ಬೇಲ್ಲು ಮಾಡ್ತಾ ಇದ್ದಾರೆ. ಆ್ಯಂಡ್ ಐ ಥಿಂಕ್ ವಂಡರ್ಫುಲ್ ಆ್ಯಕ್ಟರ್ ಆ್ಯಂಡ್ ಒಳ್ಳೆ ಪೊಟೆನ್ಷಿಯಲ್ ಇರೋ ಆ್ಯಕ್ಟರು, ಒಳ್ಳೆ ಡ್ಯಾನ್ಸರು, ಒಳ್ಳೆ ಫೈಟರು, ಎವ್ರಿಥಿಂಗ್ ಇಸ್ ಗಾಟ್ ವಾಟ್ ನಾಟ್. ಒಳ್ಳೆ ಕಾಮಿಕ್ ಸೆನ್ಸ್ ತುಂಬ ಚೆನ್ನಾಗಿದೆ. ಆಲ್ಮೋಸ್ಟ್ ಸಕಲ ಕಲಾ ಬಲ್ವರ್ ಅಂತೂ ತಪ್ಪಾಗಲ್ಲ. ಐ ಥಿಂಕ್ ಅಮೇಝಿಂಗ್ ಆ್ಯಕ್ಟರ್. ಈ ಕಿಂಗ್ ನೋಡಿದಾಗ ಟೀಸರ್ ನೋಡಿದಾಗ ಐ ಥಿಂಕ್ ಇಟ್ ವಾಸ್ ವೆರಿ ಬ್ಯೂಟಿಫುಲ್, ವೆರಿ ವೆಲ್ ಶಾಟ್. ಅಂದರೆ ತುಂಬ ಚೆನ್ನಾಗಿ ಟೆಕ್ನಿಕಲ್ ಆಗಿ ಜಾಕ್ ಅವರು ತುಂಬ ಚೆನ್ನಾಗಿ ಮಾಡಿ. ಆಮೇಲೆ ಮ್ಯೂಸಿಕ್ ಅವರು ಶಶಾಂಕ್ ಅವರು ಐ ಥಿಂಕ್ ಎಸ್ ಡನ್ ಅ ವೆರಿ ಗುಡ್ ಮ್ಯೂಸಿಕ್. ಆ್ಯಂಡ್ ಕ್ಯಾಮ್ರಾ ವರ್ಕ್ ಅಷ್ಟೇ ತುಂಬ ಚೆನ್ನಾಗಿದೆ. ಆ್ಯಂಡ್ ನಮ್ಮ ಪ್ರತಾಪ್ ಅವರು ಅಷ್ಟೇ ಐ ಥಿಂಕ್ ಅಮೇಝಿಂಗ್ ಆಗಿ ಕಾಣ್ತಾರೆ. ಎಲ್ಲರೂ ಇಟ್ ಲುಕ್ಸ್ ಫ್ರೆಶ್ ಆಗಿದೆ. ಐ ಥಿಂಕ್ ನನಗೇನೋ ಅದು ಓಮ್ ಫೀಲಿಂಗ್ ಥರ ಕಾಣ್ತದೆ. ಫಸ್ಟ್ ಇದ್ದ ತಕ್ಷಣ ಓಮ್ ಒಂದು
ಚೆನ್ನಾಗಿ ಆಗ್ಬೇಕು. ಯಾಕಂದರೆ ಕ್ರಿಮಿನಲ್ಸ್ ಅಂದರೆ ಬರೀ ರೋಡ್ಲಿರೋರು ಕಿಂಗ್ ಆಗ್ಬೇಕು. ಕಿಂಗ್ ಅವರು ಕ್ರಿಮಿನಲ್ಸ್ ಆಗ್ತಾರೆ ಒಂದ್ಸತಿ, ತಪ್ಪೇ ಅದಕ್ಕೆ ಕಿಂಗ್ KING ಕಿಂಗ್, ಕ್ರಿಮಿನಲ್ ಬಂದ್ಬಿಟ್ಟು ಸೀನು ಆಗುತ್ತೆ KRIMANL ಕ್ರಿಮಿನಲ್ ಕೂಡ ಆಗುತ್ತೆ. ಸೊ ಐ ಥಿಂಕ್ ಎಲ್ಲೋ ಒಂದು ಕಡೆ ಏನೋ ಒಂದು ಅಂಡರ್ ಕರೆಂಟ್ ಇದೆ. ಅದು ನೋಡಿದಾಗ ಎಲ್ಲರೂ ಅಂತೀವಿ ಏನೋ ಬ್ಲಡ್ ಶೆಡ್ ಏನೋ ಇತ್ತು, ಬಟ್ ಅವ್ರು ಲಾಸ್ಟಲ್ಲಿ ಫಸ್ಟ್ ಎಕ್ಸ್ಪ್ರೆಷನ್ ನೋಡಿದಾಗ ಒಂದು ಟೀಯರ್ಸ್ ಬರುತ್ತೆ. ಆ ಟೀಯರ್ಸ್ ಇಂದ ಅಳುಗಿಂದ ಎಷ್ಟೊಂದು ದೊಡ್ಡ ಕಥೆ ಇದೆ. ಐ ಥಿಂಕ್ ಸಮ್ ಎಮೋಷನಲ್ ಸ್ಟೋರಿ ಇದೆ, ಲವ್ಲಿ ಥಾಟ್ ಇದೆ, ಫ್ಯಾಂಟಾಸ್ಟಿಕ್ ಆಗಿದೆ. ವೆರಿ ಮ್ಯಾನ್ ಐ ಥಿಂಕ್ ಚೆನ್ನಾಗಿ ಆಗಬೇಕು. ಐ ಥಿಂಕ್ ಎನಿಥಿಂಗ್ ಫ್ರಮ್ ಮೈ ಸೈಡ್ ಐಲ್ ಬಿ ಆಲ್ವೇಸ್ ದೇರ್ ಫಾರ್ ಯು ವರ್ಕಿಂಗ್, ಆ್ಯಂಡ್ ದಿಸ್ ಇಸ್ ಸ್ಟಾರ್ಟಿಂಗ್ ಟಿಲ್ ರಿಲೀಸ್, and the success of the release also I'll be there, I think, for everything. And so beautiful, very nice boy, and ಚೆನ್ನಾಗಿ ಆಗಬೇಕು ಆ ದೇವರಲ್ಲಿ ಪ್ರಾರ್ಥನೆ ಮಾಡಿ, ಸಿನ್ಸಿಯರ್ ಪ್ರಾರ್ಥನೆ ಮಾಡ್ತೀನಿ, ಚೆನ್ನಾಗಾಗಲಿ ಕಿಂಗು. ಆ್ಯಂಡ್ ಕಿಂಗ್ ಥರನೇ ಇರಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನಾನು ನೋಡಿದಾಗೆಲ್ಲ ಅಪ್ಪು ನೋಡಿದಾಗ ಆಗುತ್ತೆ, ಆ್ಯಕ್ಚುಲಾಗಿ ಅಪ್ಪು ಜೊತೆ ತುಂಬ ಕ್ಲೋಸ್ ಆಗಿದ್ದು. ಸೊ ಐ ಡೋಂಟ್ ಫೀಲ್ ದಟ್ ಅಪ್ಪು ಇಸ್ ನಾಟ್ ದೇರ್. ನಾನು ಯೋಗಿಯಲ್ಲಿ ನೋಡ್ತೀನಿ, ನಿಮ್ಮಲ್ಲಿ ನೋಡ್ತೀನಿ, ಎವ್ರಿವೇರ್ ಐ ಫೀಲ್ ಮೈ ಬ್ರದರ್ ಇಸ್ ದೇರ್, ಆ್ಯಂಡ್ I want him to be good, and all the best, Yogi, from the bottom of my heart. All the best, sir, all the best. All the best. Thank you. That's so sweet, ಶಿವಣ್ಣ. ನಿಜವಾಗ್ಲೇ ಹೇಳಿದ ಹಾಗೆ ಮೊದಲ ಸಿನಿಮಾದಿಂದ ಶಿವಣ್ಣ ಅವರ ಜೊತೆಯಾಗಿ ನಿಂತಿದ್ದಾರೆ. ಇದೀಗ ನಿಮ್ಮೆಲ್ಲ ಅಭಿಮಾನಿಗಳು 50ನೇ ಸಿನಿಮಾಗೆ ಕಿಂಗ್ ಆಗಿ ಬರ್ತಾ ಇದ್ದೀರಾ. ಸೊ ಇಡೀ ಜರ್ನಿ ನೋಡಿದಾಗ, ಒಮ್ಮೆ ಹಿಂತಿರುಗಿ ನೋಡಿದಾಗ, ಹೌ ಪ್ರೌಡ್, ನಿಮ್ಮ ಬಗ್ಗೆ ನಿಮ್ಗೆ ಎಷ್ಟು ಹೆಮ್ಮೆ ಇದೆ ಯೋಗಿ ಸರ್? ಹೆಮ್ಮೆ ಅನ್ನೋದಕ್ಕಿಂತ ತುಂಬ ಖುಷಿ ಇದೆ. ಮೊದಲನೇದಾಗಿ ಬಂದಿರೋ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಒಂದು ಇನ್ವಿಟೇಷನ್ಗೆ ಎಲ್ಲರೂ ಬಂದಿದ್ದೀರ, ತುಂಬ ಖುಷಿ ಆಯಿತು. ಆ್ಯಂಡ್ ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಈ ಒಂದು ಕಿಂಗ್ ಸಿನಿಮಾನ ಲಾಂಚ್ ಮಾಡಿಕೊಟ್ಟಂಥ ಒಬ್ಬರು ಕಿಂಗ್, ಇವ್ರು ಬಿಟ್ಟು ಬೇರೆ ಯಾರು ಬಂದಿದ್ರು ಇದು ಅಷ್ಟೊಂದು ಚೆನ್ನಾಗಿ ಆಗ್ತಿರ್ಲಿಲ್ಲ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ತುಂಬ ಟ್ರಬಲ್ ಮಾಡಿದ್ದೀನಿ ನಿಮಗೆ, ಸಾರಿ. ಥ್ಯಾಂಕ್ ಯು ಸೋ ಮಚ್. ತುಂಬ ಏನೇನೋ ಹೇಳಬೇಕು ಅಂದ್ಕೊಂಡು ಬಂದಿರ್ತೀವಿ, ಇಲ್ಲಿ ಬಂದರೆ ಮರ್ತೋಗ್ತೀನಿ. ಸೊ ಅದಕ್ಕೆ ನೋಟ್ ಮಾಡ್ಕೊಂಬಿಟ್ಟೆ ಏನು ಹೇಳಬೇಕು ಅಂತಂದು. ಸೊ ನನ್ನ ಲೈಫಲ್ಲಿ ನಾನು ತುಂಬ ಇಷ್ಟಪಟ್ಟಂಥ ಒಬ್ಬರು ಹೀರೋ ಅಂದರೆ ಅದು ಶಿವಣ್ಣನೇ. ಶಿವಣ್ಣ, ನಾನು ಆ್ಯಕ್ಚುಲಿ ಜೋಗಿ ಸಿನಿಮಾ ನೋಡೋಕ್ಕೆ ಹೋದಾಗ, ನಾನು ಇವಾಗ 10th ಸ್ಟ್ಯಾಂಡರ್ಡು, ಥಿಯೇಟರ್ಗೆ ಹೋಗಿ ಪೊಲೀಸ್ ಹತ್ರ ಒದೆ ತಿನ್ಕೊಂಡು ಸಿನಿಮಾ ನೋಡಿದ್ದು ನಾನು. ಸೊ ಅದನ್ನು ನಾನು ಹೆಂಗೆ, ಇನ್ನೊಂದು ಅದಕ್ಕಿಂತ ಮುಂಚೆ ಒಂದು ಇನ್ಸಿಡೆಂಟ್ ಅಂದರೆ, ನಮ್ಮ ಅಪ್ಪನ ಜೊತೆ ಶಬ್ದವೇದಿ ಸಿನಿಮಾ ನೋಡೋಕ್ಕೆ ಹೋಗಿದ್ದು ಥಿಯೇಟ್ರಿಗೆ. ಅವರು ಸೆಕೆಂಡ್ ಶೋ ಅಂದರೆ ಗೊತ್ತಲ್ಲ, ನಾವು ಹೋದ್ವಿ, ಕರ್ಕೊಂಡು ಹೋದ್ರು, ಇನ್ನೂ ಚಿಕ್ಕವನು, ಫುಲ್ ಇವ್ರದ್ದು ಅಲ್ಲಿ ಗಲಾಟೆ. ಅದಾದಮೇಲೆ ಜೋಗಿ ಸಿನಿಮಾ ನೋಡೋಕೆ ಹೋಗಿ ನಾನು ಗಲಾಟೆ. ಬಟ್ ಅಲ್ಲಿ ಇಬ್ಬರಿಗೂ ಅಲ್ಲಿ ಗಲಾಟೆ ಮಾಡ್ಕೊಂಡು ಹೋದೆ, ತಿನ್ಕೊಂಡು ಬಂದಂಥ ಒಂದು ಇನ್ಸಿಡೆಂಟ್ ತುಂಬ ಜ್ಞಾಪಕ ಇದೆ ನನಗೆ. ಆ್ಯಂಡ್ ಇನ್ನೊಂದು, ಇನ್ಫ್ಯಾಕ್ಟ್ ನನ್ನ ಮಗಳಿಗೆ ನಿಕ್ ನೇಮ್ ಇಡಬೇಕು ಅಂತ ಯೋಚನೆ ಮಾಡ್ತಿದ್ದಾಗ, ನಾನು ನನ್ನ ಹೆಂಡ್ತಿ ಅವಳಕ್ಕೆ ಜ್ಞಾಪಿಸಿದ್ಲು, ಏನಕ್ಕೆ ನೀನು ಚುಮ್ಮಿ ಅಂತ ಇಡಬಾರ್ದು ಅಂತ. ಸೊ ಅಂಡಮಾನ್ ಸಿನಿಮಾ ಚುಮ್ಮಿ, ಸೊ ನನ್ನ ಮಗಳಿಗೂ ಚುಮ್ಮಿ ಅಂತಾನೆ ಇಟ್ವಿ. ಸೊ ವೈಫ್ಗೆ ಥ್ಯಾಂಕ್ಸ್ ಹೇಳ್ತೀನಿ ಅದಕ್ಕೆ. ಆ್ಯಂಡ್ ಏನು ಹೇಳೋದು, ಹೇಳ್ತಾನೆ ಇರಬೇಕು ಅನ್ಸುತ್ತೆ. ಆ್ಯಂಡ್ ಎಸ್, ಅಫ್ಕೋರ್ಸ್ ನಾನು, ನನ್ನ ಮನೆಯವರು ತುಂಬ ಇಷ್ಟಪಡೋ ಒಂದು ಫ್ಯಾಮಿಲಿ ಅಂದರೆ ನಿಮ್ಮ ಫ್ಯಾಮಿಲಿ ಅಣ್ಣ. ದಟ್ ಈಸ್ ಆಲ್ವೇಸ್ ದೇರ್. ನಿಮ್ಮನ್ನು ಬಿಟ್ಟು ಈ ಒಂದು ಒಕೇಶನ್ನ ಗ್ರೇಸ್ ಯಾರೇ ಬಂದು ಮಾಡಿದ್ರು ಇಷ್ಟು ಚೆನ್ನಾಗಿ ಆಗ್ತಿರ್ಲಿಲ್ಲ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲಿ ನನ್ನ ಮೇಲೆ. ಆ್ಯಂಡ್ ನಿಮ್ಮ ಜೊತೆ ಲೀಡರ್ ಸಿನಿಮಾ ಮಾಡೋವಾಗಲೂ ಅಷ್ಟೇ, ಅಣ್ಣ ಹೆಂಗೆ ಅಂದರೆ ಶಾರ್ಟ್ ರೆಡಿ ಅಂತ ಹೇಳೋದಕ್ಕಿಂತ ಮುಂಚೆ ಹೋಗಿ ನಿಂತ್ಕೊಂಡ್ಬಿಡೋರು. ರೈನ್ ಎಫೆಕ್ಟ್ ಫೈಟ್ ಮಾಡ್ತಾಯಿದ್ವಿ, ಅಣ್ಣ ಚಕ್ಕ ಅಂತ ಹೋಗಿ ನಿಂತ್ಕೊಂಡು ರೆಡಿ ಅಂತ, ಕ್ಯಾಮ್ರಾ ಇಟ್ಟಿಲ್ಲ, ಲೈಟ್ ಇಟ್ಟಿಲ್ಲ, ಒಟ್ಟಿನಲ್ಲಿ ಮಳೆ ಬರಬೇಕು, ಅಣ್ಣಂಗೆ ಏನು ಇಷ್ಟ ಅಂತ ಅವಾಗ ಮಳೆ ಬರಬೇಕು, ನಿಂತ್ಕೋಬೇಕು. ನಾನು ಒಂದು 2 ಶಾಟ್ 3 ಶಾಟ್ ಮಾಡಿದೆ, ಆಮೇಲೆ ಮೆತ್ತಗೆ ಹೋದೆ. ಅಣ್ಣ ಅವ್ರು ಇನ್ನೂ ಏನೂ ರೆಡಿ ಮಾಡಿಲ್ಲ ಅಣ್ಣ, ದಯವಿಟ್ಟು ನೀವೊಬ್ರು ಇಲ್ಲಿ ಕೂತಿರಿ, ಎಲ್ಲ ಮಾಡಿದ್ಮೇಲೆ ಹೋಗೋಣ ಅಂತ. ಆ್ಯಂಡ್ ಅಣ್ಣ ಅವಾಗ ಜಾಸ್ತಿ ಊಟನೂ ಮಾಡ್ತಿರ್ಲಿಲ್ಲ, ಊಟದ ಬ್ರೇಕು ಹೇಳ್ತಾ ಇರಲಿಲ್ಲ ನಮಗೆ. ಸೊ ಹಂಗೆಲ್ಲ ಕನ್ವಿನ್ಸ್ ಮಾಡಿದ್ವಿ. ಆ್ಯಂಡ್ ಈಗ ಬೇಲ್ ಸಿನಿಮಾ ಮಾಡ್ತಾ ಇದ್ದೀನಿ ಅಣ್ಣನ ಜೊತೆ. ವಂಡರ್ಫುಲ್ ಕ್ಯಾರೆಕ್ಟರ್ ಇದೆ, ವಂಡರ್ಫುಲ್ ಸಿನಿಮಾ ಕೂಡ ಅದು. ಪವನ್ ಮಾಡಿ ಅವರು ಡೈರೆಕ್ಟ್ ಮಾಡ್ತಿದ್ದಾರೆ. ಆ್ಯಂಡ್ ಬ್ಯೂಟಿಫುಲ್ ಸಿನಿಮಾ. ಆ್ಯಂಡ್ ಅಪ್ಪು ಅಣ್ಣ ನೆನೆಸ್ಕೊಳ್ಬೇಕು. ಇವರೆಲ್ಲರೂ ನನ್ನನ್ನು ಒಬ್ಬ ಕೊನೆ ತಮ್ಮ ಮನೇಲಿ ಒಬ್ಬ ಇದ್ರೆ ಹೆಂಗೆ ನೋಡ್ಕೋತಾರೆ ಆ ಥರ ನೋಡ್ಕೋತಾರೆ. ಎಲ್ಲೇ ಹೋದ್ರು ಸರಿ, ಯಾವಾಗ ಹೋದ್ರು ಅದೇ ಥರ. ಮೊನ್ನೆ DKD ಸೆಟ್ಗೆ ಹೋದಾಗಲೂ ಅಣ್ಣ ಅದೇ ಥರ ಹೇಳಿದ್ರು ನನಗೆ, ಬರ್ತೀನಮ್ಮ ಯೋಗಿ, ಯಾಕೆ ತಲೆ ಕೆಡ್ಸ್ಕೊಂತ, ಆರಾಮಾಗಿರೋ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಆ್ಯಂಡ್ ವಿ ಆಲ್ ಲವ್ ಯು, ನಾಟ್ ಜಸ್ಟ್ ಮೀ, ವಿ ಆಲ್ ಲವ್ ಯು. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೋ ಮಚ್ ಯೋಗಿ ಸರ್.
ನನಗೆ ನಾನೇ ಆಗಿ ಹೋದೆನು ಪ್ರತಿದಿನ ಹೊಸವ ಪ್ರಣಾಮ ನಿಂಗೆ ಓ ದೇವತೆ ಹೆಸರಿರದ ಬಂಧು ನೀನು ಅಂತರಂಗದೂರಿಗೆ ಬಂದವಳೇ ನನ್ನವಳೇ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ನಿಮಗೆ ಶಿವಣ್ಣ ಸರ್ ಬಗ್ಗೆ ಹೇಳೋದಾದ್ರೆ ಕಿಂಗ್ ಬಗ್ಗೆ. ಎಲ್ರಿಗೂ ನಮಸ್ಕಾರ. ನನ್ನ ಮೊದಲನೇ ಸಿನಿಮಾ ಆ್ಯಸ್ ಎ ಪೊಲೀಸ್ ಮಾಡಿದ್ದು ಬಂದು ನನ್ನ ಬೈರತಿ ರಣಗಲಲ್ಲಿ. ನನಗಿನ್ನ ಶಿವಣ್ಣನ ಜೊತೆ ಫಸ್ಟ್ ಸೀನ್ ಮಾಡಿದಾಗ ನರ್ವಸ್ ಆಗಿದ್ದೆ. ಆ ಸೀನಲ್ಲಿ ನಾನು ಡೈರೆಕ್ಟಾಗಿ ಡೈಲಾಗ್ ತೊಗೊಂಡಾಗ ಶಿವಣ್ಣ ಒಂದು ಮಾತು ಹೇಳಿದ್ರು, ನಾನು ನಿನ್ನ ಅಡ್ಡಕ್ಕೆ ಬಂದಿದ್ದೀನಿ, ನೀನು ಇಲ್ಲಿ ಕಮಾಂಡಿಂಗ್ ಆಗಿರಬೇಕು, ಎ ಅಂತ ತೊಗೊಂಡ್ರು. ನನಗೆ ಶಿವಣ್ಣನ ಮುಂದೆ ಎ ಅಂತ ಹೆಂಗೆ ಹೇಳಲಿ ಅಂತ, ನೋ ಯು ಎ ಅಂತ ತಗೋ ಅಂದರು. ಹಿ ಗೇವ್ ಮಿ ಸೋ ಮಚ್ ಕಾನ್ಫಿಡೆನ್ಸ್. ನನಗೆ ಆ ಸೀನ್ ಇವಾಗ್ಲೂ ಸುಮಾರು ಜನ ಕಳಿಸ್ತಾರೆ, ಅಣ್ಣ ಈ ಸಿನಿಮಾಯಿಂದ ನನಗೆ ತುಂಬ ರೆಕಗ್ನೈಸ್ ಸಿಕ್ಕಿದೆ ಆ್ಯಂಡ್ ಐ ಆಮ್ ಡೂಯಿಂಗ್ ಲಾಟ್ ಆಫ್ ಮೂವಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಆಪರ್ಚುನಿಟಿ ಅಣ್ಣ. ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ. ಯಾಕಂದರೆ ನೀವು ಒಬ್ಬ ಆರ್ಟಿಸ್ಟ್ಗೆ ಕೊಡುವಂಥ ಒಂದು ಕಾನ್ಫಿಡೆನ್ಸ್ ನಿಜವಾಗ್ಲೂ ಇಟ್ ಮೇಕ್ಸ್ ಆರ್ ಲೈಫ್ ಈಸಿ. ಯಾಕಂದರೆ ನಾವೆಲ್ಲ ನಿಮ್ಮ ಸಿನಿಮಾ ನೋಡ್ಕೊಂಡು ಬೆಳೆದಿರೋದು. ನಿಮ್ಮ ಮುಂದೆ ಆ್ಯಕ್ಟ್ ಮಾಡ್ಬೇಕಾದ್ರೆ ಎಲ್ಲೋ ಒಂದು ಕಡೆ ನರ್ವಸ್ ಇರುತ್ತೆ, ಬಟ್ ನೀವು ಎಷ್ಟು ಚೆನ್ನಾಗಿ ಕಂಫರ್ಟಬಲ್ ಮಾಡಿದ್ರಿ ಅಂದರೆ ಐ ಕಾಂಟ್ ಫರ್ಗೆಟ್ ಅಣ್ಣ. ಥ್ಯಾಂಕ್ ಯು ಸೋ ಮಚ್. ಬಟ್ ಅಕ್ಕ ಮಾಡುವಂಥ ಬೇಕ್ ಮಾಡೋ ಕೇಕ್ನ ಮಿಸ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಅಗೇನ್ ನಮ್ಮ ಸಿನಿಮಾ ಕಿಂಗ್ನ ನಿಮ್ಮ ಕಡೆಯಿಂದ ರಿಲೀಸ್ ಆಗ್ತಿರೋ ನಮ್ಗಿನ್ನೂ ಖುಷಿ. ಥ್ಯಾಂಕ್ ಯು, ಲವ್ ಯು ಅಣ್ಣ. ಥ್ಯಾಂಕ್ ಯು ಸೋ ಮಚ್. ಇದೀಗ ಆ್ಯಕ್ಚುಲಿ ಕಲಾವಿದರು ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತೆ ಆ ನೋವೇನು ಅಂತ. ಆ ಥರದೊಂದು ಪಾತ್ರ ಗುರ್ತ್ಕೊಳ್ಳೋಕೆ ಸಿಕ್ಕುವಂಥ ಪಾತ್ರಗಳಿದೆಯಲ್ಲ, ಅದು ಪ್ರಥಮ ಪ್ರಯತ್ನದಲ್ಲಿ ಅದಷ್ಟು ಸುಲಭವಾಗಿರಲ್ಲ. ಮತ್ತು ಆತ ಎಷ್ಟು ನೈಜವಾಗಿ ಸಹಜವಾಗಿ ಅಭಿನಯಿಸಿದ್ದ ಅಂದರೆ ಇನ್ನೂ ಬಿಲಿ ಮಾಡೋಕ್ಕಾಗಲ್ಲ. ಅದ್ಭುತವಾದ ನಟ ಅನ್ನೋದನ್ನು ಮೊದಲನೇ ಚಿತ್ರದಲ್ಲೇ ಬೆಳೆಯೋ ಪೈರು ಮಡಿಕೆಯಲ್ಲಿ ಅಂತ ಹೇಳ್ತೀವಲ್ಲ, ಹಾಗೆ ಮೊದಲನೇ ಪೈರೇ ಅಷ್ಟೊಂದು ಹಸಿರಾಗಿ ಬಂದಿತ್ತು. ಸೊ ಅದು ಅವ್ರನ್ನ ಇವತ್ತು 50 ಸಿನಿಮಾಗಳನ್ನ ಮಾಡ್ಲಿಕ್ಕೆ ಸಾಧ್ಯ ಆಯ್ತು. ಅದು ಇವತ್ತಿನ ಕಾಲಘಟ್ಟದಲ್ಲಿ 50 ಸಿನಿಮಾ ಮಾಡೋದು ಅಷ್ಟು ಸುಲಭದ ಮಾತಲ್ಲ, ಖಂಡಿತ ಅಲ್ಲ. ಆ ಜರ್ನಿನಲ್ಲಿ ಎಷ್ಟು ಏಳು ಬೀಳುಗಳು ನೋಡಿ, ಅನೇಕ ಅವಮಾನಗಳನ್ನ ಸಹಿಸಿಕೊಂಡು ಗೆದ್ದಾಗ ಬೀಗದಲ್ಲೇ ಕುಗ್ಗದಲ್ಲೇ ಬಿದ್ದಾಗ ಅದನ್ನು ನಿಭಾಯಿಸ್ಕೊಂಡು ಇಲ್ಲಿವರೆಗೂ ಬರೋದಿದೆಯಲ್ಲ, ಅಷ್ಟು ಸುಲಭದ ಮಾತು ಖಂಡಿತ ಆಗಿರಲ್ಲ ಒಬ್ಬ ನಟನಿಗೆ. ಯಾಕೆಂತಂದ್ರೆ ನಮ್ಮ ಕಾಲಗಳು ನಮಗೆ ಗೊತ್ತಿದ್ರೆ ಸುತ್ತು ಜನ ಹಿಡ್ಕೊಂಡು ಎಳಿತಿರ್ತಾರೆ. ಹೆಂಗೆ ಎಳಿತಿರ್ತಾರೆ ಅಂದ್ರೆ ನಮ್ಮ ಜೊತೆಲೇ ಗೊತ್ತಿರಲ್ಲ. ಹಾಗೆ ಹೇಳೋದು ಪಕ್ಕಕ್ಕೆ ಹೋದ್ಮೇಲೆ ಗೊತ್ತಾಗಿತ್ತು ಅವ್ನು ಹೇಳ್ತಿದ್ದಾರೆ ನಮ್ಮ ಕಾಲ ಅಂತ. ಸೊ ಆ ಥರದ ಪ್ರಪಂಚ ಇದು. ಈ ಪ್ರಪಂಚದಲ್ಲಿ ಗೆದ್ದು ನಿಂತಿದ್ದಾರೆ, ಗೆಲ್ಲಲಿ. ಬಟ್ ಈ ಸಿನಿಮಾ ಅಂತೂ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ನಿರ್ದೇಶಕರೇ. ಉತ್ಪರೀಕ್ಷೆ ಮಾತಲ್ಲ. ಯಾಕೆಂತಂದ್ರೆ ನಾನು ಚಿತ್ರರಂಗ ಒಂದು 28 ವರ್ಷದ ಇದ್ದೀನಿ. ಒಂದು ವಾಣಿಜ್ಯ ಮಂಡಳಿ ಸದಸ್ಯನಾಗಿ ಕೂಡ ಇದೆ. ನಮ್ಮ ವಾಣಿಜ್ಯ ಮಂಡಳಿದೇ ಇದೆ ಸಿನಿಮಾ, ಅದು ಇನ್ನೊಂದು ಹೆಗ್ಗಳಿಕೆ. ಜೊತೆಗೆ ನಾನು ರಂಗಭೂಮಿಯಿಂದಲೂ ಬಂದಿರಿಂದ ಮತ್ತೆ ಸಿನಿಮಾದ ಎಲ್ಲ ಬ್ರಾಂಚಲ್ಲೂ ಕೆಲಸ ಮಾಡೋದು, ರೈಟರ್ ಆಗಿ, ನಿರ್ದೇಶಕನಾಗಿ, ನಟನಾಗಿ ಎಲ್ಲ ಬ್ರಾಂಚಲ್ಲೂ ಕೆಲಸ ಮಾಡೋದು ಆಗಿರೋದ್ರಿಂದ ಸಿನಿಮಾ ನೋಡ್ತಿದ್ದೆ ಗೊತ್ತಾಗುತ್ತೆ. ಸಿನಿಮಾನೇ ಮಾತಾಡುತ್ತೆ, ನೀವು ಮಾತಾಡೋ ಅವಶ್ಯಕತೆ ಇಲ್ಲ. ಯಾವತ್ತು ಸಿನಿಮಾ ಮಾತಾಡಬೇಕು, ಸಿನಿಮಾ ಮಾತಾಡುತ್ತೆ. ಹಾಗಿದೆ ಆ ಸೌಂಡ್ ಡಿಸೈನ್ ಆಗಿರಲಿ, ಯಾರು ಚೆನ್ನಾಗಿ ಮಾಡಿದ್ದಾರೆ, ಮತ್ತು DOP ಇರ್ಬೋದು, ನಿಮ್ಮ ಶಾರ್ಟ್ ಡಿವೈಡ್ ಮಾಡಿರೋದಿರ್ಬೋದು. ಸಿನಿಮಾ ಅಂತಕ್ಕಂಥದ್ದು ವಿಡಿಯೋ ಮತ್ತು ಆಡಿಯೋ, ಡಾಕ್ಯುಡ್ರಾಮಾ ಅಲ್ಲ. ಡಾಕ್ಯುಡ್ರಾಮಾಗೆ ಆಕಾಶವಾಣಿ ಇದೆ, ನಾಟಕ ಇದೆ, ಸೀರಿಯಲ್ ಇದೆ, ಇವೆಲ್ಲ ಇದೆ. ಸಿನಿಮಾ ಸೌಂಡ್ ಆ್ಯಂಡ್ ವಿಜುವಲ್ಸಲ್ಲಿ ಇರುತ್ತೆ. ಅದು ಈ ಸಿನಿಮಾದಲ್ಲಿ ಕಾಣಿಸುತ್ತೆ. ಸಾಮಾನ್ಯಕ್ಕೆ ಯಾವುದೇ ಒಂದು ಟೀಸರ್ ಕಟ್ ಮಾಡಿದ್ರೆ ಪಂಚ್ ಡೈಲಾಗ್ಗಳನ್ನೇ ಇಟ್ಕೊಂಡು ಅದ್ರ ಬೇಸಲ್ಲಿ ಹೋಗ್ತೀವಿ, ಬೇಗ ಅಟ್ರಾಕ್ಟ್ ಆಗಬೇಕು ಅಥವಾ ರೀಚ್ ಆಗಬೇಕು ಅಂತ. ಆದರೆ ನೀವೊಂದು ಸಿನಿಮಾನ ಆ ಭಾಷೆ ಆಗಿದೆ, ಆ ಭಾಷೆಯಲ್ಲಿ ಹೇಳಿದಿರಿ. ಸಿನಿಮಾ ಭಾಷೆ ಇದೆ, ಆಡಿಯೋ ಮತ್ತು ವಿಡಿಯೋನೇ, ಅದನ್ನೇ ಇಲ್ಲಿ ಹೇಳಿದಿರಿ. ಅದೇ ಗೆಲ್ಲೋದು, ಅದೇ ಉಳಿಯೋದು. ಹಾಗೆ ನೀವು ಅಲ್ಲಿ ಗೆದ್ದಾಗಿದೆ ಅಂತ ನಾನು ಭಾವಿಸ್ತೀನಿ. ಕನ್ನಡಕ್ಕೆ ನಿರಂತರವಾದ ಇನ್ನೊಬ್ಬ ನಟ ನಮ್ಮ ಜೊತೆಯಲ್ಲಿ ಸಿಕ್ಕಿದ್ದಾನೆ ಅಂತ ಅನ್ಕೋತೀನಿ. ಇದ್ರ ಮೇಲೆ ಇನ್ನೂ ಒಂದು 10 ಸಿನಿಮಾಗಳು 100ರ ಗಂಟೆ ದಾಟ್ಲಿ, ಕನ್ನಡಕ್ಕೆ ಒಬ್ಬ ನಟನಾಗಿ ಉಳ್ಕೊಳ್ಳಿ. ನಮ್ಮ ಜೊತೆ ನೀವೆಲ್ಲರೂ ಕೂಡ ದಯವಿಟ್ಟು ತಾವು ತಮ್ಮಲ್ಲಿ ಕೇಳುವ ಒಂದು ಸಹಾಯ ಏನು ಅಂತಂದರೆ, ಈಗ ಸೋಷಿಯಲ್ ಮೀಡಿಯಾ ತುಂಬ ಪವರ್ಫುಲ್ ಆಗಿದೆ. ಈ ವಿಷಯನ ನೋಡಿದಿರಿ. ನಿಮ್ಮ ಅನಿಸಿಕೆಗಳನ್ನು ನಿಮ್ಮ ಸೋಷಿಯಲ್ ಮೀಡಿಯಾದ ದಯವಿಟ್ಟು ಹಂಚ್ಕೊಳ್ಳಿ. ಒಂದು ಸಿನಿಮಾ ಬರ್ತಿದೆ, ಆ ಕ್ವಾಲಿಟಿಲಿ ಹೀಗಿದೆ, ಆ ಸಿನಿಮಾನ ನಾವು ಗೆಲ್ಲಿಸ್ಬೇಕು. ನಿಮ್ಮ ಒಂದೊಂದು ಲೈನು ಅಲ್ಲೆಲ್ಲ 4 ಜನಕ್ಕೆ ರೀಚ್ ಆದರೆ ಕನ್ನಡದ ಮನಸ್ಸುಗಳನ್ನ ಮುಟ್ಟೋದಕ್ಕೆ ಸಾಧ್ಯ ಆಗುತ್ತೆ. ದಯವಿಟ್ಟು ನಾನು ಯಾಕೆ ಬರೀಬೇಕು ಅನ್ನೋದು ಬಿಟ್ಟು ನಾನು ಬರೀಲೇಬೇಕು, ಇದು ನಂದು ಸಿನಿಮಾ ಅಂತ ಚೂರು ಮನಸ್ಸಿಗೆ ತಗೊಳ್ಳಿ. ಈ ಹುಡುಗ ಬೆಳೆದಿದ್ದಾನೆ, ಲಾಗರನಾಗಿ ಉಳಿತಾನೆ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ಕೇಳುವಂತ ಸಮಯ. ಕಿಂಗ್ ನೋಡಿ ನಿಮಗೆ ಎಷ್ಟು ಖುಷಿ ಆಯ್ತು? ಎಲ್ರಿಗೂ ನಮಸ್ಕಾರ. ಶಿವಣ್ಣ ಹೇಳಿದಾಗೆ ನಾವು ಫಸ್ಟು
ನಂದಾವರ್ತ ರಿಲೀಸ್ ಆದಾಗ ಯಾವ ಥರ ನೋಡಿದ್ರು ಅದೇ ರೀತಿ ಇವತ್ತು ಜನಗಳು ಇಲ್ಲೂ ನೋಡಿದ್ದೀನಿ ನಾನು. ತುಂಬ ಒಳ್ಳೇದಾಗಲಿ, ಇಡೀ ಚಿತ್ರತಂಡಕ್ಕೆ ಒಳ್ಳೇದಾಗಲಿ. ಆಲ್ ದ ಬೆಸ್ಟ್ ಎಲ್ಲರಿಗೂ. ಥ್ಯಾಂಕ್ ಯು ಸೋ ಮಚ್. ಅಷ್ಟೇನ ಕಿಂಗ್ ಬಗ್ಗೆ ಮಾತಾಡೋದು? ಅವ್ರ ಮನೇಲಿ ಅವ್ರಿಗೆ ಹೇಳಿದಾರಂತೆ ಕಿಂಗ್ ಮೇಕರ್ ಕರೆಕ್ಟ್. ಥ್ಯಾಂಕ್ ಯು ಸೋ ಮಚ್ ಸರ್. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರಿಗೂ ಕೂಡ ನಿಮ್ಮನ್ನ ಆಹ್ವಾನಿಸುವಂತಹ ಸಮಯ. ನೀವೇನಾದ್ರೂ ಕೇಳಿ ಸರ್. ಕಿಂಗ್ ಅಂತ ಟೈಟಲ್ ಏನಕ್ಕೆ ಇಟ್ಟಿದ್ದೀರಾ? ಅಂಡ್ ನಿಮ್ ಜರ್ನಿ ಈಗ ಚೆನ್ನೈಯಲ್ಲಿ 12 ವರ್ಷ ಎಲ್ಲ ಇದ್ರಲ್ಲ, ನಿಮ್ ಜರ್ನಿಯಿಂದ ಕಿಂಗ್ ಹೇಗೆ ಶುರುವಾಯ್ತು ಅದನ್ನ ಹೇಳಿ. ಜರ್ನಿ ಬಗ್ಗೆ ಬೇರೆ ಯಾವಾಗಲಾದ್ರೂ ಮಾತಾಡೋದು? ಸೂಪರ್ ಸರ್, ನೀವು ಕಿಂಗ್ ಬಗ್ಗೆ ಮಾತಾಡಿ ಸರ್. ಆಕ್ಚುಲಿ ಕ್ಯಾಮ್ರಾ ನೋಡಿ ಮಾತಾಡಿದ್ರೆ ಇಟ್ ವಿಲ್ ಬಿ ರಿಯಲಿ ಹೆಲ್ಪ್ಫುಲ್. ಮೊದಲೇ ನಿಮ್ ಗಡ್ಡ ಮಾತ್ರ ಕಾಣಿಸುತ್ತೆ. ಬನ್ನಿ ಇಲ್ಲಿ ಮತ್ತೆ. ಓಕೆ ರೆಡಿ? ಜಾಕ್ ಸರ್ಗೆ ದೊಡ್ಡ ಚಪ್ಪಾಳೆ. ಇಟ್ ಈಸ್ ಅ ವೆರಿ ಟ್ಯಾಲೆಂಟೆಡ್ ಕ್ಯಾರೆಕ್ಟರ್. ಜಾಕ್ ಸರ್, ಕ್ಯಾಮ್ರಾ ಹಿಂದೆ ನಿಂತು ಎಲ್ಲರನ್ನ ನೀವು ಆಟ ಆಡಿಸಿ ಆಯ್ತು. ಲುಕ್ ಇನ್ ಟು ದ ಕ್ಯಾಮರಾಸ್ ಅಂಡ್ ಆನ್ಸರ್ ನೌ. ಓವರ್ ಟು ಯು ಸರ್. ಆಕ್ಚುಲಿ ಸ್ಟೋರಿ ಬಂದು ರಿಲೇಟೆಡ್ ಸ್ಟೋರೀಸ್. ಯಾವುದೇ ಸುಮ್ಮನೆ ಟೈಟಲ್ನ ಇಡಬೇಕು ಅಂತ ಆಗಲಿ ಇಲ್ಲ ಪ್ರಮೋಷನ್ಗೆ ಆಗಲಿ ಇಟ್ಟಿರಲ್ಲ. ಸ್ಕ್ರಿಪ್ಟ್ ಮಾಡುವಾಗಲೇ ಟೈಟಲ್ ಬಂದಿತ್ತು. ಸ್ಕ್ರಿಪ್ಟ್ ಮಾಡುವಾಗಲೇ ಟೈಟಲ್ ಬಂದಿದ್ದು. ಸೊ ಹಾಗಾಗಿ ಟೈಟಲ್ ಇಟ್ಟಿದ್ದು ಸರ್. ನಿಮಗೆ ಮೇ ಬಿ ಏನು ನೋಡಿದಾರಲ್ಲ, ಸೊ ಅದನ್ನ ಹೋಲ್ ಸಿನಿಮಾ ನೋಡಿದ್ರೆ ನಿಮ್ಗೆ ಆ ಟೈಟಲ್ಗೆ ಏನಕ್ಕೆ ಇಟ್ಟಿದ್ದಾರೆ, ಆ ಟೈಟಲ್ ಏನಕ್ಕೆ ಬಂದಿದೆ ಅನ್ನೋದು ನಿಮಗೆ ಸಿನಿಮಾ ನೋಡಿದ್ಮೇಲೆ ಗೊತ್ತಾಗುತ್ತೆ ಸರ್. ಇದು ರಿಯಲ್ ಇನ್ಸಿಡೆಂಟ್ ಮೇಲೆ ಏನಾದ್ರು ಕ್ಯಾರಿ ಮಾಡಿದ್ರಾ? ಹಾಂ ಸರ್. ಯಾವ ಕಾಲಘಟ್ಟದಲ್ಲಿ? 90s 95 ಟೈಮಲ್ಲಿ ಬಂದಿರೋಂಥ ಟೈಮ್ ಸರ್. ಇಲ್ಲ ಸರ್. ಇಲ್ಲ ಸರ್. ಲೂಸ್ ಮಾಡಿದ್ರೆ ಯೋಗಿ ಅವ್ರಿಗೆ ಇದು ಸೂಕ್ತ ಅನ್ನುವಂತ ಆಯ್ಕೆ ಮಾಡಿದ್ದು ಹೇಗೆ? ನಿಮ್ಮ ತಲೆಗೆ ಬಂದಿದ್ದು ಹೇಗೆ? ಮೇ ಬಿ ನಾನು ತುಂಬಾ ಚೈಲ್ಡ್ಹುಡ್ ಡೇಸ್ ಇಂದ ನೋಡ್ಕೊಂಡು ಕಂಫರ್ಟಬಲ್ ಮಾತಾಡೋದು. ಆರಾಮ್ಸೆ. ಆಕ್ಚುಲಿ ಚೆನ್ನಾಗಿ ಕೂತ್ಕೊಂಡು ನಾನು ಚೆನ್ನಾಗಿ ಕೂತ್ಕೊಂಡು ತುಂಬಾ ತೊಂದರೆ ಕೊಡ್ತಿದ್ದೀರ. ಇಲ್ಲ ಸರ್, ಪ್ಲೀಸ್ ಬಿ ಕಂಫರ್ಟೇಬಲ್. ಮೈಕ್ ಹಿಂಗೆ ಇಟ್ಕೊಂಡು. ಕರ್ನಾಟಕದಲ್ಲಿ ಹಿಂಗೆ ನಾವು. ಇಲ್ಲ ಗೊತ್ತಿಲ್ಲ ಸರ್. ನಾನು ಮಂಡ್ಯದ ಸರ್, ಶ್ರೀರಂಗಪಟ್ಟಣ ವಯಸ್ಸಿದ್ರು. ಈಗ ಒಂದು 10 years ಇಂದ ಸೆಟ್ಲ್ ಆಗಿದ್ದೀನಿ ಅಷ್ಟೇ. ಬಟ್ ಬೇಸಿಕಲಿ ಮೈಸೂರು. ನಡೆದಿದ್ದ ಲೈವ್ ಇನ್ಸ್ಟೆನ್ಸ್ ಚೆನ್ನೈ ಎಲ್ಲ ಇಲ್ಲಿದೆ? ಇಲ್ಲ ಸರ್, ಅದು ನಿಮಗೆ ಮುಂದಿನ ದಿನಗಳಲ್ಲಿ ಹೇಳ್ತೀನಿ. ಬಟ್ ಸಿನಿಮಾ ಬಂದು ವಿಂಟರ್ ಸ್ಟೈಲ್ ಸೆಟ್ ಮಾಡಿದ್ವಿ ಸರ್. ಹೋಲ್ ಸಿನಿಮಾ ಬಂದು ವಿಂಟರ್ ಸ್ಟೈಲಲ್ಲಿದೆ. ಯೋಗಿ ಸರ್ ಏನಕ್ಕೆ ಸೆಲೆಕ್ಟ್ ಆಗಿದ್ದು ಅಂದರೆ ಮೇ ಬಿ ಅವ್ರಿಗಿನ್ನ ನನ್ನ ಕತೆಗೆ ಬೇರೆ ಯಾರು ಬರಲಿಲ್ಲ ಸರ್. ಚೆನ್ನೈಯಿಂದ ನಾನು ನಮ್ಮ ಶಶಾಂಕ್ ಸರ್ ಕಾಲ್ ಮಾಡಿ ಸರ್ ಮಾಡೋಣ ಅಂತ ಹೇಳ್ಕೊಂಡಿದ್ದೀನಿ ಅಂತ ಅಂದಾಗಲೇ ಎಲ್ಲರೂ ಹ್ಯಾಪಿ ಆದರು ಸರ್. ನಾನು ಶಶಾಂಕ್ ಸರ್ಗೆ ಒಂದು ಮಾತು ಹೇಳಿದೆ, ಇದನ್ನ ಯೋಗಿ ಸರ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಅಂತ. ಅವ್ರು ಆ ಮೂಮೆಂಟಲ್ಲಿ ಒಂದು ವರ್ಡ್ಸ್ ಹೇಳಿದ್ರು ಯೋಗಿ ಸರ್ ಬಗ್ಗೆ. ಮೇ ಬಿ ಅದು ಇನ್ನೂ ನನಗೆ ಆ ಮೂಮೆಂಟ್ ಇದೆ. ನಮ್ಮ ಆಕಾಶ್ ಅಂತ ಇದ್ದಾನೆ. ಸೊ ಯಾವಾಗಲೂ ಅವ್ನಿಗೆ ಹೇಳ್ತೀನಿ ಈ ಥರ ಏನಾದರೂ ಮಾಡಬೇಕು ಅಂತ. ಆಕಾಶ ಮತ್ತು ನಮ್ಮ ಶಶಾಂಕ್ ಸರ್ ಹೇಳಿದ ಮಾತು ಯೋಗಿ ಸರ್ನೇ ಬೇಕು ಅನ್ನೋದಕ್ಕೆ ರೀಸನ್ನು ಈ ಕತೆ ಇದು ಮಾಡಿದ್ದು ಸರ್, ಡಿಮ್ಯಾಂಡ್ ಮಾಡಿದ್ದು. ಬೇರೆ ಏನಾದರೂ ರೀಸನ್? ಹಾಂ ಇಲ್ಲ, ಅದು ಜಸ್ಟ್ ಪ್ಲೇಸ್ಗೆ ಒಂದು ನೇಮ್ ಇಟ್ಕೊಂಡಿದ್ದೀವಿ ಸರ್ ಟೀಸರ್ಗೋಸ್ಕರ. ಬಟ್ ಪ್ಲೇಸ್ ನಿಮಗೆ ಓವರ್ ಆಲ್ ಸಿನಿಮಾ ನೋಡುವಾಗ ನಿಮ್ಗೆ ಅದನ್ನು ಪ್ರಾಪರ್ ಆಗಿ ಒಂದು ಯೂನಿವರ್ಸ್ ಸೆಟ್ ಆಗುತ್ತೆ. ಓಕೆ. ಇಲ್ಲ ಮಾವು ಆ ಥರ ಎಲ್ಲ ನನಗೆ. ಹಾಂ ಇಲ್ಲ, ನನಗೆ ಅದು ಕಿಂಗ್ ಬರುತ್ತೆ ಅಂತ ಗೊತ್ತಿದ್ದೆ ಇದನ್ನು ಇಟ್ಟಿದ್ದು ನಾವು. ಇಲ್ಲ ಸರ್, ಬಿಫೋರ್ ಸ್ಕ್ರಿಪ್ಟ್ ಮಾಡಿದ್ದು 3-4 years ಬ್ಯಾಕ್ ಸರ್. ಮೇ ಬಿ ಆ ಕಿಂಗ್ ಬರ್ತಾ ಇರೋದು ಈಗ ಅಲ್ಲ. ಸೊ ನಾನು ಬಿಫೋರ್ 3-4 years ಬ್ಯಾಕೇ ಕಿಂಗ್ ಅಂತ ಟೈಟಲ್ ಇಟ್ಕೊಂಡಿದ್ದೆ. ನಾನು ಅದನ್ನು ಯೋಗಿ ಸರ್ ಹತ್ರನೂ ಡಿಸ್ಕಷನ್ ಮಾಡಿದ್ದೀನಿ. ಹೋಲ್ ನನ್ನ ಟೀಮ್ ಗೊತ್ತಿದೆ ಸರ್ ಆ ವಿಚಾರ. ಯಾವ ಕ್ಯಾರೆಕ್ಟರ್ನ ನೋಡಿ, ಹಿಂದಿನ ಸಿನಿಮಾದ ಕ್ಯಾರೆಕ್ಟರ್ ನೋಡಿ ನಿಮಗೆ ಈ ಕ್ಯಾರೆಕ್ಟರ್? ಅಂಬಾರಿ ಸರ್. ಯೋಗಿ ಅವ್ರನ್ನ ನೀವು ಸೈಲೆಂಟ್ ವೇವ್ ವರ್ಷನ್ ಅಲ್ಲಿ ನೋಡ್ಬೋದಾ ಅಥವಾ ಯಾವ ತರ? ಡೆಫಿನೆಟ್ ಆಗಿ ಸರ್. ನೋಡಿದಾಗ ಅನ್ಸಿದ್ದು ಆ ಸೈಲೆಂಟ್ ಏನೇನೋ ಹೇಳ್ತಾ ಇದೆ ಕಥೆಗಳು. ಹಾಂ ಸರ್. ಯಾವ ಆಂಗಲ್ ಅಲ್ಲಿ ಅವ್ರನ್ನ ನೋಡ್ಬೋದು ಸರ್? ಹೋಲ್ ಮೇ ಬಿ ನೀವು ಟೀಸರ್ ನೋಡಿದಾಗ ಶಿವಣ್ಣ ಒಂದು ಮಾತು ಹೇಳಿದ್ರು, ನಂಗೆ ತುಂಬ ಖುಷಿ ಆಯ್ತು ಆ್ಯಕ್ಚುಲಿ. ಹೋಲ್ ಟೀಸರಲ್ಲಿ ಹೇಳ್ಬೇಕು ಅಂದ್ಕೊಂಡಿದ್ದೆ ಆ ಪೋರ್ಷನ್ ಸರ್. ನಾನು ಯೋಗಿ ಸರ್ನ ಟೀಸರ್ ನೋಡುವಾಗ ಎಲ್ರಿಗೂ ನನ್ನ ಥಾಟ್ಸ್ ಬರುತ್ತೆ, ಇದೇನೋ ತುಂಬ ಅಲ್ಟಿಮೇಟ್ ವೈಲೆನ್ಸು, ಅದು ಇದು ಆ್ಯಕ್ಷನ್ ಅದು ಇದು ಅಂತ ಹೇಳಿ. ಎಂಡ್ ಮೂಮೆಂಟಲ್ಲಿ ಯೋಗಿ ಸರ್ ಕಣ್ಣಲ್ಲಿ ನೀರು ಬರ್ತಲ್ಲ, ಹೋಲ್ ಸಿನಿಮಾ ಅದೇ ಆಗಿದೆ ಸರ್. ಸೊ ಈ ಟೀಸರಿಂದ ಹೇಳಕ್ಕೆ ಹೊರಟಿದ್ದು ಅದೇನ. ಯೋಗಿ ಸರ್ನ ಮೇ ಬಿ
ಗೊತ್ತಿಲ್ಲ ಸರ್, ದೊಡ್ಡವ್ರ ಬಗ್ಗೆ ಆಗಲಿಲ್ಲ, ಮುಂದೆ ಮಾಡಿರೋ ಬಗ್ಗೆ ಗೊತ್ತಿಲ್ಲ. ಬಿಗ್ಗೆಸ್ಟ್ ಆ್ಯಕ್ಟರ್ಸ್. ನಾನು ಚೆನ್ನೈಲಿ ಇದನ್ನು ತೋರಿಸ್ತಿರುವಾಗ ಎಲ್ಲರೂ ಸರ್ಪ್ರೈಸಲ್ಲಿ ಶಾಕ್ ಆಗಿದ್ದ ಡೇಸ್ಗಳಿದೆ. ಟೀಸರ್ ನೋಡಿ ಯಾರಿದು ಅಂತ ಹೇಳಿ. ಅಷ್ಟು ದೊಡ್ಡ ಆ್ಯಕ್ಟರ್ಸ್. ಇವನ್ ನನ್ನ ಚೆನ್ನೈ ಟೀಮ್ ಗೊತ್ತಿದೆ ಸರ್. ಇವರು ನೋಡಿ ಯಾರಿದು ಅಂತ ಹೇಳಿ ಸರ್ಚ್ ಮಾಡಿದ್ದಾರೆ ಸರ್. ನನ್ನ ಮುಂದೆನೇ ಸರ್ಚ್ ಮಾಡಿದ್ದಾರೆ ಯೋಗಿ ಸರ್ ಬಗ್ಗೆ. ಈ ಮಟ್ಟದ ಪರ್ಫಾರ್ಮೆನ್ಸ್ ಅಂತ. ಆಮೇಲೆ ಪ್ರತಾಪ್ ನಾರಾಯಣ್ ಸರ್ ನೆನ್ನೆ ನಾನು ಮೀಟ್ ಮಾಡುವಾಗ ಒಂದು ಮಾತು ಹೇಳ್ತಿದ್ರು. ಅವರು ಕಣ್ಣಲ್ಲಿ ನೀರು ಹಾಕುವಾಗ ಅವರೇ ಅಪೋಸಿಟಲ್ಲಿ ಇದ್ದಿದ್ದು ಸರ್. ಅವರು ಎಕ್ಸಾಕ್ಟ್ ಒಂದು ಮಾತು ಹೇಳಿದ್ರು, ಅದು ಯೋಗಿ ಸರ್ ಸ್ಟ್ರೆಂತ್ ಏನು ಅನ್ನೋದನ್ನ, ಅಂದ್ರೆ ಅದೊಂದು ಮೂಮೆಂಟ್ ಇದೆ ಸರ್. ಸೊ ಹಾಗಾಗಿ ಯೋಗಿ ಸರ್ಗೆ ಬೆಟರ್ ಆಪ್ಷನ್ ನನಗೆ ಯಾವುದು ಇರಲಿಲ್ಲ ಸರ್. ಯಾವ ಡೈಲಾಗ್ ಬಗ್ಗೆ ಸರ್? ಓವರಾಲ್ ಸಿನಿಮಾದಲ್ಲಿ ಆಮೇಲೆ ಮಾತಾಡೋಣ ಸರ್. ಡೈರೆಕ್ಟ್ರೆ ಒಂದು ವರ್ಡ್ ಯೂಸ್ ಮಾಡಿದ್ದೀರಾ, ಸೂ ಮಗನೇ ಅಂತ. ಅವ್ರ ಫ್ಯಾನ್ಸಿ ಮತ್ತೆ ಎಲ್ಲ ಒಂದು ಕಡೆ ಎಲ್ಲರಿಗೂ ಒಂಥರ ಆ ವರ್ಡ್ ಬೇಕಿತ್ತ ಅಂತ. ಮುಂದಿನ ದಿನಗಳಲ್ಲಿ ಅದನ್ನ ಯೋಚನೆ ಮಾಡ್ತೀನಿ ಸರ್. ಎಲ್ಲದಕ್ಕೂ ಜಾರ್ಕೋತಾ ಇದ್ದಾರೆ. ಡೆಫಿನೆಟ್ ಆಗಿ ಸರ್. ಹಾಂ ಸರ್, ಡೆಫಿನೆಟ್ಲಿ ಸರ್. ನಾನು ಈಗಲೂ ಹೇಳ್ತೀನಿ ಸರ್, ಥಿಯೇಟರ್ ಬಂದು ಆ ಸಿನಿಮಾ ನೋಡಿ ನೀವೀಗ ಏನು ಟೀಸರಲ್ಲಿ ನೋಡಿದಿರಲ್ಲ ಅದಕ್ಕೆ 100% ನಿಮಗೆ ಇದು ಕೊಡ್ತೀನಿ ಸರ್ ನಾನು. ಹಾಂ 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 ಸರ್. ಡೆಫಿನೆಟ್ ಆಗಿ ಸರ್. ಒನ್ ಮೋರ್ ಥಿಂಗ್ ಸರ್, ಮೇ ಬಿ ಜಸ್ಟ್ ಇದೆಲ್ಲ ಕಂಟೆಂಟ್ ಅದೆಲ್ಲ ಮೇರೆ ಬಿಗ್ಗೆಸ್ಟ್ ಬಜೆಟಲ್ಲಿ ಸಿನಿಮಾ ಆಗ್ತಿದೆ ಸರ್. ಬಿಗ್ಗೆಸ್ಟ್ ಬಜೆಟಲ್ಲಿ ಸ್ವಲ್ಪ ಅಷ್ಟೇ ಆಗಿದೆ ಟೀಸರ್ ಪೋರ್ಷನ್ನು. ರಿಮೈನಿಂಗ್ ಒಂದಷ್ಟು ಪೋರ್ಷನ್ಸ್ಗಳಾಗಿದೆ. ನೆಕ್ಸ್ಟ್ ಮಂತ್ ಎಂಡಲ್ಲಿ ಸ್ಕೆಡ್ಯೂಲ್ಸ್ಗಳು ಸ್ಟಾರ್ಟ್ ಆಗ್ತಿದೆ ಸರ್. ಚೆನ್ನೈಲಿದೆ ಸರ್, ಮಂಗಳೂರಲ್ಲಿದೆ, ಮೈಸೂರಲ್ಲಿದೆ ಸರ್. ಇನ್ನೊಂದಷ್ಟು ಪ್ಲಾನ್ ಆಗಿರ್ತದೆ. ಹಾಂ ಸರ್. ಇಲ್ಲ, ಆ್ಯಕ್ಚುಲಿ ಫಸ್ಟು ನಾನು ಯೋಗಿ ಸರ್ ಪ್ಲಾನ್ ಮಾಡಿದ್ದು, ಮತ್ತು ನನ್ನ ಪ್ರೊಡ್ಯೂಸರ್ ಹತ್ರ ಡಿಸ್ಕಷನ್ ಮಾಡಿದ್ದು ಜಸ್ಟ್ ಕನ್ನಡ ತಮಿಳ್ ಎರಡೇನೆ ಸರ್. ಅದಾದಮೇಲೆ ಯೋಗಿ ಸರ್ ಹತ್ರ ಡಿಸ್ಕಷನ್ ಮಾಡ್ತಾನೆ, ಓಕೆ ಇನ್ನೊಂದು ಲ್ಯಾಂಗ್ವೇಜ್ ಹೋಗೋಣ ಅಂತ ಹೇಳಿದ್ದು ಸರ್. ಓಕೆ, ಅವ್ರಿಗೂ ಆ್ಯಕ್ಚುಲಿ ಪ್ಯಾನ್ ಇಂಡಿಯಾ ಕಾನ್ಸೆಪ್ಟ್ ಇರಲಿಲ್ಲ ಸರ್. ಬೇಡ ಜಾಗ ನಾವು ನಾರ್ಮಲಾಗಿ ಹೋಗೋಣ ಅಂತ. ನನಗೂ ಅಷ್ಟೇ ಎರಡೆಲ್ಲ ಲ್ಯಾಂಗ್ವೇಜ್ ಹೋಗೋಣ ಸರ್ ಅಂತಲೇ ಇದ್ದಿದ್ದು. ಬಿಕಾಸ್ ತಮಿಳಲ್ಲಿ ಇದ್ದಿದ್ದರಿಂದ ನಾನು ಅಲ್ಲಿ ಹೋಗೋಣ ಅಂತ ಅಂತಿದ್ದೆ. ಸರ್ ಇಲ್ಲಿಗೆ ಹೋಗೋಣ, ಎಲ್ಲಕ್ಕೂ ಹೋಗೋಣ ಅಂತಲೇ ಹೇಳ್ತಿದ್ದು. ಲಾಸ್ಟ್ ಮೂಮೆಂಟ್ ಕಾಲ್ ಸರ್, ತೆಲುಗು ತೊಗೊಂಡಿದ್ದು ಲಾಸ್ಟ್ ಮೂಮೆಂಟಲ್ಲಿ ಸರ್ ಹತ್ರ ಡಿಸ್ಕಷನ್ ಮಾಡಿದ್ನ ತೊಗೊಂಡಿದ್ದು ಸರ್. ಇಲ್ಲ, ಚೆನ್ನಾಗಿ ಕೆಲಸ ಮಾಡಿದ್ದಿಲ್ಲ. ಪ್ರಸಾದ್ ಸ್ಟುಡಿಯೋದಲ್ಲಿ 2 years ಕೋರ್ಸ್ ಮಾಡಿ ಅದಾದಮೇಲೆ ಅಯೋಧ್ಯೆ ಅಂತ ಹೇಳಿ ಒಂದು ಮೂವಿ ಇದೆ ಸರ್, ಮೂರ್ತಿ ಅಣ್ಣ ಅಂತ ಹೇಳಿ, ಅವ್ರ ಹತ್ರ ಕೆಲಸ ಮಾಡಿದ್ದೀನಿ. ಅಲ್ಲಿ ಚೆನ್ನಾಗಿ ಕೆಲಸಗಳು ಮಾಡಿ ಸರ್ ತುಂಬ. ಇಲ್ಲ ಸರ್, ಇಂಡಿಯನ್ ಸಿನಿಮಾ ಸರ್. ಅದು ಇಲ್ಲಿಗೆ ಮಾತ್ರ ಇದೆ ಸರ್, ಯೂಟ್ಯೂಬಲ್ಲಿ ಇಲ್ಲ. ಹಾಂ, ಜಸ್ಟ್ ನಮಗೋಸ್ಕರ ಇಟ್ಕೊಂಡಿದ್ದು. ಇಲ್ಲ ಸರ್, ಬರೀ ಇಲ್ಲಿಗೆ ಸ್ಕ್ರೀನ್ ಮಾಡೋದು ಮಾತ್ರ ಇಟ್ಕೊಂಡಿದ್ದೇವೆ. ಯೂಟ್ಯೂಬಲ್ಲಿ ಆ ಸಾಂಗ್ ಬಂದಿಲ್ಲ ಸರ್. ತುಂಬ ದೊಡ್ಡ ಆರ್ಟಿಸ್ಟ್ ಬರ್ತಿದ್ದಾರೆ ಸರ್. ತಮಿಳಿಂದ ಒಂದಷ್ಟು ಜನ ಬರ್ತಿದ್ದಾರೆ, ತೆಲುಗುವಿಂದ ಬರ್ತಾರೆ, ಮಲಯಾಳಂದಿಂದ ಬರ್ತಾರೆ, ಬಾಲಿವುಡಿಂದ ಒಂದಷ್ಟು ಜನ ಬರ್ತಿದ್ದಾರೆ ಸರ್. ಹಾಂ, ತುಂಬ ದೊಡ್ಡ ಆಕ್ಟರ್ ಬರ್ತಿದ್ದಾರೆ ಸರ್. ಇಷ್ಟು ವರ್ಷಗಳಲ್ಲಿ ಯೋಗಿ ಅವ್ರ ಕೆರಿಯರ್ ನೋಡ್ಕೊಂಡು ಬಂದಿದ್ದೀವಿ. ಒಳ್ಳೆ ನಟರು ಒಂದು ಗಟ್ಟಿ ಗೆಲುವಿಗೋಸ್ಕರ ಕಾಯ್ತಾ ಇದ್ದಾರೆ, ನಮ್ಮೆಲ್ಲರಿಗೂ ಗೊತ್ತಿದೆ. ಹಾಂ ಸರ್. ಅದೆಷ್ಟು ಪ್ರೆಷರೈಸ್ ಆಗುತ್ತೆ? ಈಸಿ ಇದೆ ಸರ್, ಈಸಿ ಇದೆ ಅಲ್ಲ. ಇಲ್ಲ, ಯೋಗಿ ಸರ್ ನಂಗೆ ಪ್ರೆಷರ್ ಕೊಟ್ಟಿದ್ರೆ ಅದು ಪ್ರೆಷರ್ ಆಗ್ತಿತ್ತು. ಅವರು ನಂಗೆ ಕೊಟ್ಟಿಲ್ಲ. ಡೆಫಿನೆಟ್ ಆಗಿ ನಿಮ್ಗೆಲ್ರಿಗೂ ಒಂದು ಮಾತು ಹೇಳ್ತೀನಿ, ನನ್ನ ಕಡೆಯಿಂದ, ನನ್ನ ಟೀಮ್ ಕಡೆಯಿಂದ, ನನ್ನ ಹೋಲ್ ಟೀಮ್ ಕಡೆಯಿಂದ ಡೆಫಿನೆಟ್ ಆಗಿ ಯೋಗಿ ಸರ್ಗೆ ಇದು ಬಿಗ್ಗೆಸ್ಟ್ ಹಿಟ್ ಆಗುತ್ತೆ ಇಂಡಿಯನ್ ಸಿನಿಮಾ. ಸರ್ ಅದೊಂದು ಸಿನಿಮಾದಲ್ಲಿ ಹೇಳ್ತೀನಿ, ಡೆಡ್ ಮ್ಯಾನ್ಸ್ ಅನ್ನೋದು ಅದೊಂದು ಚಾಪ್ಟರ್ ವೈಸಲ್ಲಿ ಹೋಗ್ತಿದ್ದೀನಿ ಸರ್. ಈ ಸಿನಿಮಾ ಎಂಡಲ್ಲಿ ಈ ಸಿನಿಮಾ ಎಂಡ್ಗೆ ಹೋದಾಗ ನಿಮ್ಗೆ ಅದಕ್ಕೆ ಆನ್ಸರ್ ಸಿಗುತ್ತೆ ಸರ್. ಏನಕ್ಕೆ ಡೆಡ್ ಮ್ಯಾನ್ ಶೋ ಅಂತ ಹೇಳ್ತಿದ್ದೀನಿ ಅನ್ನೋದಕ್ಕೆ ಅದೊಂದು ಆನ್ಸರ್ ಸಿಗುತ್ತೆ ಸರ್. ಸೆಟ್ಗಳು ಸರ್, ಆಲ್ಮೋಸ್ಟ್ ಸೆಟ್ ಈಗ ಒಂದಷ್ಟು ಟೀಮಲ್ಲಿ ಡಿಸ್ಕಷನ್ ಆಗ್ತಿದೆ ಸರ್, ಎಲ್ಲೆಲ್ಲಿ ಮಾಡಬೇಕು, ಏನೇನು ಮಾಡಬೇಕು ಅಂತ ಹೇಳಿ. ಅದನ್ನು ಯೋಗಿ ಸರ್ ಹತ್ರ ಡಿಸ್ಕಷನ್ ಮಾಡ್ತಿದ್ದೀವಿ. ಮುಂದಿನ ದಿನಗಳಲ್ಲಿ ಹೇಳ್ತೀವಿ ಸರ್. ಅದು ನಮ್ಮೆಲ್ಲ ಹೇಳ್ತೀನಿ ಮ್ಯಾಮ್.
ಅದನ್ನ ಆಮೇಲೆ ಮುಂದೆ ಮಾತಾಡೋಣ, ಸಿಗ್ತೀವಲ್ಲ. ಮುಂದೆನೇ ಇದೀವಿ ನಾವು. ಇಲ್ಲ ಇಲ್ಲ ಇಲ್ಲ, ಈಗ ಹೇಳ್ಬೇಕಾಗಿರೋದಲ್ಲ ಹೇಳಿದ್ದೀನಲ್ಲ ಮ್ಯಾಮ್. ಸರಿ ಸರ್, ಯೋಗಿ ಅವ್ರು ಕೊಡಿ. ಥ್ಯಾಂಕ್ ಯು ಸೋ ಮಚ್. ಐ ಥಿಂಕ್ ಒನ್ ಆಫ್ ದ ಕ್ಯೂಟೆಸ್ಟ್ ಡೈರೆಕ್ಟರ್. ಥ್ಯಾಂಕ್ ಯು ಸೋ ಮಚ್. ಯೋಗಿ ಸರ್, ನೀವು ಮಾತಾಡೋದಕ್ಕೂ ಮೊದಲು ಒಮ್ಮೆ ಪ್ರೊಡ್ಯೂಸರ್ಸ್ ನಮ್ಮ ಫೇವ್ರೇಟ್ ಯೋಗಿ ಸರ್ ಅವರ 50ನೇ ಸಿನಿಮಾಗೆ ನೀವೆಲ್ಲರೂ ನಿರ್ಮಾಪಕರಾಗಿ ಬಂದಿರೋದು ನಮ್ಮೆಲ್ರಿಗೂ ಕೂಡ ಖುಷಿ. ಇದೀಗ ಮಾಧ್ಯಮ ಮಿತ್ರರಿದ್ದಾರೆ, ಎಲ್ರಿಗೂ ಕೊಟ್ಟು ಇಂತಹ ಒಂದು ಮ್ಯಾಸಿವ್ ಆದಂತಹ ಸಿನಿಮಾ ಮೂಲಕ ಬರ್ತಾ ಇದ್ದೀರಿ ಅಂತ ಹೇಳಿ. ಸೊ ನಮ್ಮ ಕಿಂಗ್ ಬಗ್ಗೆ ದಯವಿಟ್ಟು ನಮ್ಮ ಮಾಧ್ಯಮ ಮಿತ್ರರಿಗೆ ನಿಮ್ಮ ಕಡೆಯಿಂದ ನಿಮ್ಗೆ ಎಷ್ಟು ಖುಷಿ ಇದೆ ದಯವಿಟ್ಟು ಮಾತಾಡಬೇಕು. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ 2 ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಮೊದಲನೇದು, ನಾವು ಪ್ರೊಡ್ಯೂಸರ್ಸ್ ಆಗಿ ಮಾತು ಸ್ವಲ್ಪ ಕಮ್ಮಿ. ಸೊ ನೀವೇನೇ ಕೇಳಬೇಕಾದ್ರೂ ಒಂಚೂರು ಕಮ್ಮಿ ಕೇಳಿದ್ರೆ ನಮಗೂ ಖುಷಿ. 2ನೇದು, ನಮ್ಮ ಡೈರೆಕ್ಟ್ರ್ ಹೇಳಿದ್ದಾರೆ ಆದಷ್ಟು ಏನು ಬಿಟ್ಕೊಡ್ಬೇಡಿ ಅಂತ. ಸೊ ಅದರಿಂದ ಮೇ ಬಿ ಇನ್ಕಂಪ್ಲೀಟ್ ಆನ್ಸರ್ ಸಿಗ್ಬೋದೇನೋ, ಬಟ್ ದಯವಿಟ್ಟು ನೀವು ಸಪೋರ್ಟ್ ಮಾಡಬೇಕಷ್ಟೆ. ಸರ್ ನಾನು ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಇದೆ ಸರ್. ಇಲ್ಲ ಇವ್ರದ್ದು IT ವರ್ಲ್ಡು, ನಾನು ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್. ಇಂಡಿಯನ್ ಸಿನಿಮಾ ಅಂತ ಹೇಳ್ತಾ ಇದ್ದಾರೆ, ಏನು ಬಜೆಟ್ ಸರ್ ಸಿನಿಮಾ? ಇಲ್ಲ, ನಾನು ರಿವೀಲ್ ಮಾಡಿದ್ರೆ ಅರ್ಧ ಪ್ರಾಬ್ಲಮ್ ಆಗೋದು. ಬಟ್ ಆ್ಯಕ್ಚುಲಿ ಇನ್ನು ಬಜೆಟ್ ಆ್ಯಕ್ಚುಲಿ ಮಾತಾಡಿದ್ದೀವಿ, ಇನ್ನು ಡಿಸ್ಕಷನಲ್ಲಿ ಇದೆ ಬಜೆಟು. ಸೊ ಆ್ಯಕ್ಚುಲಿ ಪ್ರಾಸೆಸ್ ಎಲ್ಲ ಇದು ಮಾಡಿ ಆಮೇಲೆ ಬಜೆಟ್ನ ಫೈನಲ್ ಆಗಿ ಮಾಡಬೇಕು ಅಂತ. ಲೈಕ್ ಇನ್ನೂ ವರ್ಕಿಂಗಲ್ಲಿದೆ ಬಜೆಟ್. IT ಅವ್ರು ಹೇಳ್ಬೋದು ಥ್ಯಾಂಕ್ ಯು ವೆರಿ ಮಚ್ ಎಲ್ಲರಿಗೂ. ಇದು ಎಲ್ಲರಿಗೂ ಸ್ಪೆಷಲ್ ಆದಂತಹ ಸಿನಿಮಾ. ಯಾಕೆ ಅಂತಂದರೆ ಇವತ್ತು ಆ್ಯಕ್ಚುಲಿ ನಾನು ಯೋಗಿ ಅಣ್ಣ ಸ್ವಲ್ಪ ಭಾವುಕರಾಗಿದ್ದು ನಾನು ಮೊದಲನೇ ಬಾರಿ ಕಂಡಿರೋದು. ಯಾಕೆಂತಂದರೆ ನಮ್ಮ ರಗಡ್ ಲುಕ್ಕಲ್ಲಿ ನಾವು ನೋಡಿ ನಮ್ಗೆ ಒಂದು ಅಭ್ಯಾಸ. ಬಟ್ ಇವತ್ತು ಅಣ್ಣ ಒಂಚೂರು ಕಣ್ಣಲ್ಲಿ ನೀರು ಕಟ್ಕೊಂಡ್ರು ಶಿವಣ್ಣನ ಜೊತೆ ಮಾತಾಡ್ಬೇಕಾರೆ, ಅಪ್ಪು ಅಣ್ಣನ ಬಗ್ಗೆ ಮಾತಾಡ್ಬೇಕಾರೆ. ಆ್ಯಂಡ್ ಶಿವಣ್ಣ ಆ್ಯಕ್ಚುಲಿ ಹೇಳ್ದಂಗೆ ಆ ಒಂದು ಕಣ್ಣೀರಿನ ಕಥೆ ಅದು ಶಿವಣ್ಣಂಗೆ ಮುಟ್ಟಿದೆ. ನಿಮ್ಮೆಲ್ರಿಗೂ ಮನ ಗೆಲ್ಲೋ ಥರ ನಾವು ಮಾಡಿದ್ದೀವಿ ಅಂತ ಅನ್ಕೋತೀವಿ. ಆ್ಯಂಡ್ ಇದೆಲ್ಲ ಆಲ್ ಕ್ರೆಡಿಟ್ ಗೋಸ್ ಟು ನಮ್ಮ ಜಾಕ್ ಸರ್. ಇದಕ್ಕೆ ಆ್ಯಕ್ಚುಲಿ ನನ್ನ ಇವಾಗ ಸಿನಿಮಾ ಕೆರಿಯರಲ್ಲಿ ಅಂದರೆ ಆ್ಯಸ್ ಎ ಮ್ಯೂಸಿಕ್ ಕಂಪೋಸರ್ ಆಗಿ ವರ್ಕ್ ಮಾಡ್ತಿರುವಂತಹ ಸಿನಿಮಾಗಳಲ್ಲೆಲ್ಲ ಅತಿ ಏನೇ ಕೇಳಿದ್ರು ಇಲ್ಲ ಅಂತ ಹೇಳಿಲ್ಲ. ಯಾಕಂದರೆ ಈಚ್ ಆ್ಯಂಡ್ ಎವ್ರಿ ಬಿಟ್ಸ್ ಆ್ಯಂಡ್ ಪೀಸಸ್ ಲೈವ್ ಮಾಡಿದ್ದೀವಿ. ಅದೊಂದು ನನಗೆ ಹೆಮ್ಮೆ ಇದೆ. ಇನ್ನು ಸಿನಿಮಾ ಇದು ಆ್ಯಕ್ಚುಲಿ ನಿಮಗೆ ಟೀಸರ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದೆ ಎಲ್ರಿಗೂ? ಥ್ಯಾಂಕ್ ಯು ಸೋ ವೆರಿ ಮಚ್. ಇವತ್ತು ನನ್ನ ಬ್ರದರ್ಸ್ ಬಂದಿದ್ದಾರೆ, ಫ್ಯಾಮಿಲಿ ಬಂದಿದ್ದಾರೆ. ಆ್ಯಂಡ್ ಎಲ್ಲರ ಮುಂದೆ ಇವತ್ತು ಒಂದು ನಮ್ಮ ಅಣ್ಣನ ಒಂದು 50ನೇ ಸಿನಿಮಾ, ಹಾಗೆ ನಮ್ಮ ಜಾಕ್ ಸರ್ನ ಸ್ಪೆಷಲ್ ಮೂಮೆಂಟ್ ಇವತ್ತು ನಾ ಕಣ್ಮುಂದೆ ನೋಡಿದ್ದೀನಿ. ಆ್ಯಂಡ್ ನೀವೆಲ್ಲರೂ ಈ ಸಿನಿಮಾನ ಬೇರೆ ರೀತಿ ನೋಡ್ತೀರಾ. ಇಟ್ ಈಸ್ ಅನ್ ಇಂಡಿಯನ್ ಸಿನಿಮಾ ಆ್ಯಂಡ್ ಇಟ್ ವಿಲ್ ಬಿ ಅ ಬ್ಲಾಸ್ಟ್ ಫಾರ್ ಶೋರ್. ಥ್ಯಾಂಕ್ ಯು ಸೋ ವೆರಿ ಮಚ್. ಜೈ ಶ್ರೀರಾಮ್. ಥ್ಯಾಂಕ್ ಯು ಸೋ ಮಚ್. ಶಶಾಂಕ್ ಸರ್, ಪ್ರಶ್ನೆ ಇದೆ. ಅಣ್ಣ ಸಾಂಗ್ ಇನ್ನೂ ಪ್ಲಾನ್ ಆಗ್ತಾ ಇದೆ. ಇವಾಗ ಸದ್ಯಕ್ಕೆ ಒಂದು 3 ಸಾಂಗ್ ಅಂತ ಅನ್ಕೊಂಡಿದ್ದೀವಿ. ಇನ್ನು ಹೋಗ್ತಾ ಒಂಚೂರು ಖಂಡಿತ ಅಣ್ಣ. ಇವಾಗ ಆ್ಯಕ್ಚುಲಿ ಇದಕ್ಕೇನೆ ನಾವು ಸಿಂಫೋನಿ ಆರ್ಕೆಸ್ಟ್ರಾ ಯೂಸ್ ಮಾಡಿದ್ವಿ. ಅಂದರೆ ನಾವು ಅಂದ್ರೆ ಚೆನ್ನೈ ಸಿಂಫೋನಿ ಆರ್ಕೆಸ್ಟ್ರಾನೇ. ಬಟ್ ಇದು ಬೇರೆ ಲೆವೆಲ್ ಇರುತ್ತೆ ಅಣ್ಣ ರೀ ರೆಕಾರ್ಡಿಂಗ್. ಅದು ಅವ್ರು ಏನು ರಿವೀಲ್ ಮಾಡಬಾರ್ದು ಅಂತ ಹೇಳಿದ್ದಾರೆ ಅಣ್ಣ. ಇದು ನನ್ನ ಜರ್ನಿನಲ್ಲೇನೆ ತುಂಬಾ ಅತಿ ಅದ್ಭುತವಾಗಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ಎಕ್ಸ್ಪೆರಿಮೆಂಟಲ್ ಸಿನಿಮಾ. ಆಸ್ ಅ ಮ್ಯೂಸಿಕ್ ಕಂಪೋಸರ್ ಆಗಿ ಇದಕ್ಕೆ ಸಂಪೂರ್ಣವಾಗಿ ಸಪೋರ್ಟು ಡೈರೆಕ್ಟರಿಂದ ಸಿಕ್ಕಿದೆ. ಯಾವ ಥರ ಬೇಕು ಅನ್ನೋದು ಆಲ್ರೆಡಿ ಫಿಕ್ಸ್ ಆಗಿದೆ. ಇದಕ್ಕೆ ಯೋಗಿ ಅಣ್ಣನ ಸೈನ್ ಇದೆ, ಎಸ್ ಅಂತ. ಆ್ಯಂಡ್ ನಮ್ಮ ಇಡೀ ಟೀಮ್, ಪ್ರೊಡ್ಯೂಸರ್ಸ್ ಟೀಮ್ ನಂಗೆ ಸಾಥ್ ಕೊಟ್ಟಿದ್ದಾರೆ. ಹಾಗೆ ನಮ್ಮ ಬ್ರದರ್ಸ್ ಆಕಾಶ್ ಅವರು ಹಾಗೂ ದರ್ಶನ್ ರವರು ಎಲ್ಲರ ಒಂದು ಸಪೋರ್ಟ್, ಇಡೀ ಟೀಮ್ ಸಪೋರ್ಟ್. ನಮ್ಮ ಆಮ್ರೋ ಸರ್ ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್ ಆ್ಯಂಡ್ ವಂಡರ್ಫುಲ್ ಎಡಿಟರ್. ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ವೆರಿ ಮಚ್. ಎಸ್, ಅತಿ ಹೆಚ್ಚು ಸಂಭಾವನೆ ಪಡ್ಕೊಂಡ ಸಿನಿಮಾ ಇದಾಗುತ್ತೆ. ಅದೇ ಇಂಡಿಯನ್ ಸಿನಿಮಾ ಅಣ್ಣ, ಖಂಡಿತ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಇದೀಗ ಪ್ರತಾಪ್ ನಾರಾಯಣ್ ಅವರು ನೆಪೋಲಿಯನ್ ಪಾತ್ರ ನಿಮ್ಗೆ ಎಷ್ಟು ಇಂಪಾರ್ಟೆಂಟ್ ಅನ್ನೋದ್ರ ಬಗ್ಗೆ ಮಾತಾಡಬೇಕು. ಬಿಡಿ, ನನಗೆ ಎಷ್ಟು ಇಂಪಾರ್ಟೆಂಟ್ ಅನ್ನೋದಕ್ಕಿಂತ ಸಿನಿಮಾಗೆ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಮ್ಯಾಟ್ರ್ ಆಗುತ್ತೆ. ಯಾಕಂದರೆ ಡೈರೆಕ್ಟ್ರು ವಿಷನ್. ನಾನು ಈ ಸಿನಿಮಾ ಅವ್ರು ನನ್ನ ಕತೆ ಹೇಳಿದಾಗನು ಆನ್ಲೈನಲ್ಲಿ ಹೇಳಿದ್ರು, ನಾನು 1-2 ಅವ್ರು ಮಾತಾಡಿದ ತಕ್ಷಣ ನನಗೆ ಸರೆಂಡರ್ ಆಗಿಬಿಟ್ಟೆ. ನೀವು ಹೇಳಿ ಏನು ಮಾಡಬೇಕು ನಾನು ಬಂದು ಮಾಡೋಗ್ತೀನಿ ಅಂತ.
ಆ್ಯಂಡ್ ತುಂಬ ಒಂದು ವಿಷನ್ ಇರುವಂಥ ಒಬ್ಬರು ಡೈರೆಕ್ಟರ್, ವೆರಿ ಸ್ಟ್ರೈಟ್ ಫಾರ್ವರ್ಡ್, ಈ ಶುಗರ್ ಕೋಟೆಡ್ ಎಲ್ಲ ಬರಲ್ಲ. ಸೊ ಅದೊಂದು ಖುಷಿ. ಆಮೇಲೆ ವೆರಿ ಈಸಿ ಟು ವರ್ಕ್ ವಿತ್, ಅಂದರೆ ಒಂದು ಫ್ಲೆಕ್ಸಿಬಿಲಿಟಿ ಕೊಡ್ತಾರೆ ಆರ್ಟಿಸ್ಟ್ಗೆ. ನಾನು ಹಿಂಗೆ ಮಾಡ್ಬೋದಾ ಅಂದರೆ ಮಾಡಿ ಸರ್. ಸೊ ಒಬ್ಬ ಆರ್ಟಿಸ್ಟ್ಗೆ ಅದು ಫ್ಲೆಕ್ಸಿಬಿಲಿಟಿ ಸಿಕ್ಕಿದಾಗ ನಥಿಂಗ್ ಲೈಕ್ ದ್ಯಾಟ್. ನಿಮ್ಮ ಪಾತ್ರ ಎಷ್ಟು ಸ್ಟ್ರಾಂಗ್ ಆಗಿ ಮೂವ್ ಆಗುತ್ತೆ ಸರ್? ತುಂಬ ಸ್ಟ್ರಾಂಗ್ ಆಗಿದೆ. ಹೇಳಿದ್ನಲ್ಲ, ಅದೇ ಡೈಲಾಗ್ ನೋಡಿದ್ರಲ್ಲ, ಅದರಲ್ಲೇ ಗೊತ್ತಾಗುತ್ತೆ ಕೋಪಿಷ್ಟ, ಮೂಗ್ ಮೇಲೆ ಕೋಪ ಇರುತ್ತೆ. ರಿಯಲ್ ಲೈಫಲ್ಲಿ ಹಂಗಿಲ್ಲ. ನಾನು ನಿಮ್ಗೆಲ್ಲ ಗೊತ್ತು, ತುಂಬ ಸಾಫ್ಟ್ ನಾನು. ನಿಮ್ಗೆ ಅಂತದೇ ಯಾಕೆ ಹುಡ್ಕೊಂಬರುತ್ತೆ ಅಂತ ಅದೇ ಗೊತ್ತಿಲ್ಲ ಅಣ್ಣ. ಆ್ಯಂಡ್ ನಾನು ಇನ್ನೊಂದು ಹೇಳಲೇಬೇಕು, ಎಸ್ಪೆಷಲಿ ಆ ಸೀನೆಲ್ಲ ಆಗಿ ಲಾಸ್ಟಲ್ಲಿ ಯೋಗಿ ನನ್ನ ಹಿಂದೆ ಕ್ಯಾಮ್ರಾ ಇರುತ್ತೆ. ಯೋಗಿ ಕಣ್ಣಲ್ಲಿ ನೀರು ಬಂದಾಗ ನನ್ನ ಕಣ್ಣಲ್ಲೂ ನೀರು ಬಂತು ಆ ಸೀನ್ ಬಂದಾಗ. ಕಂಟಿನ್ಯೂಟಿ ಇತ್ತು ಅನ್ನೋ ಒಂದೇ ಒಂದು ಕಾರಣಕ್ಕಿಲ್ಲ ನಾನು ಹೋಗಿ ತಪ್ಕೊಬೇಕು ಅಂತ ನಾನು ಯೋಗಿಗೆ ಆಗಲೇ ಹೇಳಿದೆ. ಆಮೇಲೆ ಆ ಸೀನ್ಗೆ ಯೋಗಿ ಅವ್ರು ಏನು ಗ್ಲಿಸರಿನ್ ಏನು ಯೂಸ್ ಮಾಡಿಲ್ಲ, ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಗೊತ್ತಿರಲಿಲ್ಲ ನನಗೆ. ಲಾಸ್ಟಲ್ಲಿ ನಮ್ಮ ಡೈರೆಕ್ಟರ್ ಆ ಥರ ಒಂದು ಐ ಡ್ರಾಪ್ ಬರುತ್ತೆ, ಅದು ಯಾರಿಗೂ ಡಿಸ್ಕಸ್ ಮಾಡಿಲ್ಲ. ಆನ್ ದ ಸ್ಪಾಟ್ ಅವರಿಬ್ಬರದ್ದು ಡಿಸ್ಕಷನ್ ನಡೆದಿತ್ತು. ಬಟ್ ಅದು ನೋಡಿದಾಗ ನಾನು ಭಾವುಕನಾಗ್ಬಿಟ್ಟೆ. ಆ್ಯಂಡ್ ಯೋಗಿ ಸಚ್ ಅ ವಂಡರ್ಫುಲ್ ಆ್ಯಕ್ಟರ್, ಸಚ್ ಅ ನ್ಯಾಚುರಲ್ ಆ್ಯಕ್ಟರ್. ನನಗೆ ಅದೇ ಖುಷಿ. ನನಗೆ ಇವಾಗ ಅವ್ರ ಜೊತೆ ಒಂದು ಟ್ರಾವೆಲ್ ಏನು ಮಾಡ್ತೀನಿ, ಇಟ್ಸ್ ಗೋನ್ ಬಿ ಒಂಥರ ಮೆಮೊರಿ, ಒಂಥರ ನಮ್ಮ ಡಾರ್ಲಿಂಗ್ ಅವರು. ಸಿನಿಮಾದಲ್ಲಿ ಎಷ್ಟು ಪರ್ಸೆಂಟ್ ನೀವು ಕ್ಯಾರಿ ಆಗ್ತೀರಿ ಇಡೀ ಸಿನಿಮಾದಲ್ಲಿ? ಸಿನಿಮಾ ಪೂರ್ತಿ ಇರ್ತೀನಿ ಸರ್. ಡೈರೆಕ್ಟರ್ ಸರ್ನ ಕೇಳಬೇಕು ಸರ್, ನನಗೆ ಗೊತ್ತಿಲ್ಲ ಇನ್ನು. ನನಗಿನ್ನ ಗೊತ್ತಿಲ್ಲ ಇನ್ನು, ಅವರು ಫುಲ್ ನಮ್ಗೆ ಸ್ಕ್ರಿಪ್ಟ್ ಕೊಟ್ಟಿಲ್ಲ. ಸೊ ಅವರು ಆನ್ ದ ಸ್ಪಾಟಲ್ಲಿ ಏನೋ ಹೇಳ್ತಾ ಇರ್ತಾರೆ. ನಾನು ಹೇಳಿದ್ನಲ್ಲ, ಲೈಕ್ ಐ ಸೆಡ್, ಐ ಆಮ್ ಎ ಡೈರೆಕ್ಟರ್ ಆರ್ಟಿಸ್ಟ್. ಆ ಡೈರೆಕ್ಟ್ರಿಗೆ ಏನು ಬೇಕು ಅದನ್ನು ಡೆಲಿವರ್ ಮಾಡೋದೇ ನನ್ನ ಕೆಲಸ. ಇಲ್ಲ ಇಲ್ಲ, ಇಟ್ಸ್ ನಾಟ್ ಕರಪ್ಟೆಡ್. ಫೈನಲಿ ದೀಪಿಕಾ ಅವರ ಒಂದು ಪ್ರಶ್ನೆಗೆ ಉತ್ತರ ಸಿಕ್ತು. ಕಂಗ್ರ್ಯಾಚುಲೇಷನ್ಸ್ ಸರ್. ಅಗೇನ್ ಕೆಲವೊಂದು ಹೇಳ್ತಾರಲ್ಲ ಸರ್, ಡೆಸ್ಟಿನಿ ಅಂತ. ಲೈಫಲ್ಲಿ ಏನೇ ಒಂದು ಪ್ಯಾಷನಲ್ಲಿ ಮಾಡಿದಾಗ ನಿಮ್ಗೆಲ್ಲೋ ಒಂದು ಕಡೆ ಅದು ಹುಡ್ಕೊಂಬರುತ್ತೆ. ನನಗೆ ಆಲ್ವೇಸ್ ವಾಂಟೆಡ್ ಟು ಬಿ ಎ ಕ್ರಿಕೆಟರ್. ಎಲ್ಲೋ ಒಂದು ಕಡೆ ಕೊರಗಿತ್ತು ನನಗೆ, ಡ್ಯೂ ಟು ಪಾಲಿಟಿಕ್ಸ್. ನಾನು ಹೈಯರ್ ಲೆವೆಲ್ ಕ್ರಿಕೆಟಲ್ಲಿ ಆಡೋಕ್ಕಾಗಿಲ್ಲ. ಮತ್ತು ಕ್ರಿಕೆಟ್ ಸ್ಟೇಡಿಯಮಲ್ಲಿ ಆಡ್ತಿರ್ಬೇಕಂದ್ರೆ ಒಂದು ರಾಜ್ ಕಪ್ ಅಂತ ನಡೆಯುತ್ತೆ. ಆ ರಾಜ್ ಕಪ್ ನಡೀತಿರೋ ಅದಕ್ಕೆ ಮುಂಚೆ ಭೈರತಿ ರಣಗಲ್ ಸಿನಿಮಾ ರಿಲೀಸ್ ಆಗಿತ್ತು. ನಾನು ಕೇಳಿದಾಗ ನಾನು ಅಂದ್ಕೊಂಡೆ ಅವ್ರಲ್ಲಿ ನೋಡಿದ್ದು ಅಂತ. ಇಲ್ಲ ಸರ್, ನಿಮ್ಮ ಭೈರತಿ ರಣಗಲ್ ಸಿನಿಮಾ ನೋಡ್ಬಿಟ್ಟು ಈ ಕ್ಯಾರೆಕ್ಟರ್ ತುಂಬ ಆ್ಯಪ್ಟ್ ಅಂದರು. ಸೊ ಅಗೇನ್ ಅಲ್ಲಿಂದ ಮತ್ತೆ ಆ ಕ್ರಿಕೆಟು ನೀವು ಏನೇ ಒಂದು ಲೈಫಲ್ಲಿ ಒಂದು ಪ್ಯಾಷನಿಂದ ಮಾಡಿದಾಗ ಅದು ಬೇರೆ ರೀತಿಯಲ್ಲಿ ನಿಮಗೆ ಸಪೋರ್ಟ್ ಮಾಡುತ್ತೆ. ಅದಕ್ಕೆ ನಾನೇ ಲೈವ್ ಎಕ್ಸಾಂಪಲ್. ಥ್ಯಾಂಕ್ ಯು ಸೋ ಮಚ್. ಆಯ್ತಾ ಇದ್ವಿ, ಓಕೆ ಯು ಸರ್. ಎಲ್ರಿಗೂ ನಮಸ್ತೆ. ಆ್ಯಂಡ್ ಬಂದಿರುವಂಥ ಎಲ್ಲ ಮೀಡಿಯಾದವ್ರಿಗೂ ತುಂಬ ಥ್ಯಾಂಕ್ಸ್. ನಾನು ಎಲ್ರಿಗೂ ನನ್ನ ಪರ್ಸ್ನಲ್ ಆಗಿ ಇನ್ವೈಟ್ ಮಾಡಿದ್ದು ಒಂದು ವಿಷಯ ಏನಂದರೆ, ನಾನು 50ನೇ ಸಿನಿಮಾಗೆ ಯಾರೂ ಮಿಸ್ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ. ಆ್ಯಂಡ್ ಮೋಸ್ಟ್ ಆಫ್ ದೆಮ್ ನಾನು ಫೋನ್ ಮಾಡಿದವ್ರು ಎಲ್ಲರೂ ಹೇಳಿದ್ದು ಒಂದೇ ಮಾತು, ಯೋಗಿ ನೀನು ಗೆಲ್ಲಬೇಕು, ನೀನು ಗೆಲ್ಲೋದನ್ನು ನಾವು ನೋಡಬೇಕು ಅನ್ನೋ ಒಂದು ವಿಶೇಷ ಇತ್ತು, ಗೊತ್ತಾ. ಸೊ ನನಗದು ಆಲ್ರೆಡಿ ಗೆದ್ದಂಗೆ ಆಯಿತು. ಆ್ಯಂಡ್ ಪ್ರತಿಯೊಬ್ಬರೂ ತುಂಬ ಥ್ಯಾಂಕ್ಸ್. ಆ್ಯಂಡ್ ನಾನು ಸಾಕಷ್ಟು ವರ್ಷದಿಂದ ಯಾರ ಹತ್ರನೂ ಟಚಲ್ಲಿ ಇರಲಿಲ್ಲ. ಬಿಕಾಸ್ ನಾನು ಜಾಸ್ತಿ ಸೈಲೆಂಟ್ ಆಗಿರೋಕ್ಕೆ ತುಂಬ ಇಷ್ಟಪಡ್ತೀನಿ. ಆ್ಯಂಡ್ ಸ್ವಲ್ಪ ದೂರ ಇರ್ತೀನಿ ಎಲ್ಲದರಿಂದ. ಸೊ ಹಾಗಾಗಿ ಹಂಗಾಗಿತ್ತು. ಆ್ಯಂಡ್ ಇನ್ನು ಮುಂದೆ ಎಲ್ಲರ ಜೊತೆನೂ ಪ್ರತಿನಿತ್ಯ ಮಾತಾಡ್ತೀನಿ. ಆ್ಯಂಡ್ ಎಲ್ಲರಿಗೂ ಅಪ್ಡೇಟ್ಸ್ನ ಕೊಡ್ತಾ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಬಂದಿದ್ದಕ್ಕೆ. ಆ್ಯಂಡ್ ಈ ಕಿಂಗ್ ಸಿನಿಮಾ ಜಾಕ್ ನನಗೆ ಬಂದು ಕತೆ ಹೇಳಿದಾಗ, ಅಂದರೆ ಜಾಕ್ ನಿಜವಾಗ್ಲೂ ಈ ಸಿನಿಮಾ ನಾವು ಅಂದರೆ ಫಿನಿಶ್ ಮಾಡಿ ಒಂದು ದೊಡ್ಡ ಮಟ್ಟಕ್ಕೆ ತೊಗೊಂಡೋಗೋ ಎಲ್ಲ ಪೊಟೆನ್ಷಿಯಲ್ ಇದೆ. ಬಟ್ ಅದನ್ನು ಹೆಂಗೆ ನಾವು ಸಾಧಿಸೋದು ಅನ್ನೋ ಒಂದು ಕ್ವಶನ್ ಬಂತು. ಸರ್ ತಲೆ ಕೆಡಿಸ್ಕೊಬಿಡಿ, ನನ್ನ ಮೇಲೆ ನಂಬಿಕೆ ಇಡಿ ಅಂತ ಫಸ್ಟ್ ಡೇ ಅದೇ ಹೇಳಿದ್ದು. ಇವತ್ತಿಗೂ ನಾನು ಅವನ ಹತ್ರ ಏನಾದ್ರು ಕೇಳಿದ್ರೆ ಜಾಕ್ ಇದೇನಾದ್ರು ಒಂದು ಸ್ವಲ್ಪ ವಿಷಯ ಏನಾದ್ರು ಮಾತಾಡಬೇಕಲ್ಲ ಸರ್, ನನ್ನ ಮೇಲೆ ನಂಬಿಕೆ ಇಡಿ. ಆಯ್ತು ಜಾಕ್, ಇದ್ರ ಮೇಲೆ ಇನ್ನೇನು ಮಾತಾಡೋಕ್ಕಾಗಲ್ಲ. ಇವಾಗ ಹೆಂಗೆ ಕ್ವಶನ್ ಕೇಳಿದಾಗ ಆಮೇಲೆ ಹೇಳ್ತೀನಿ ಅಂತ ಆನ್ಸರ್ ಮಾಡ್ತಿದ್ದ, ನೀವು ಕೇಳಿದಕ್ಕೆಲ್ಲ. ಸೊ ಅದೇ ಥರ ನನಗೂ ಸರ್ ಆಮೇಲೆ ಹೇಳ್ತೀನಿ ಅಂತ. ಈ ಟೀಸರ್ ನನಗೆ ತೋರಿಸಿರ್ಲಿಲ್ಲ, ಈ ಫೈನಲ್ ಕಾಪಿ ನಾನು ಇಲ್ಲೇ ನೋಡಿದ್ದು. ಯಾಕಂದರೆ ಮುಂಚೆ ಒಂದು ಟೀಸರ್ನ ಕೊಟ್ಟಿದ್ದ, ಅದು ಯಾರು ಹೇಳಿದ್ರು ಗೊತ್ತಿಲ್ಲ, ಅವ್ನಿಗೆ ಯೋಗಿ ಎಲ್ಲ ಕಡೆ ತೋರಿಸ್ಕೊಂಡು ಓಡಾಡ್ತಿದ್ದಾನೆ ಅಂತ. ನಾವು ಮಾಡಿರೋ ಕೆಲಸ ನಮ್ಗೆ ಖುಷಿ ಇರುತ್ತಲ್ಲ, ಒಂದಷ್ಟು ಜನಕ್ಕೆ ತೋರಿಸಿರ್ತೀವಿ ನಮಗೆ ತುಂಬ ಕ್ಲೋಸ್ ಇರೋವ್ರಿಗೆ. ಸೊ ಅದು ಯಾರು ಹೇಳಿದ್ರು ಗೊತ್ತಿಲ್ಲ, ಕಳ್ಳನ ಮಕ್ಕಳು ಸಿಕ್ಕಾಕೊಂಡ್ರೆ ಸರಿ ಅಂತ. ಇವತ್ತಿಲ್ಲಿ ಬಂದು ಕೂರೋವರೆಗೂ ಬಿಟ್ಟಿಲ್ಲ ಅವನು. ಸರಿ ಬನ್ನಿ ಇಲ್ಲಿ ನೋಡಿ ಅಂತ. ಬಟ್ ತುಂಬ ಒಳ್ಳೆ ಕೆಲಸನೇ ಮಾಡ್ದ ಅನಿಸ್ತಾ ಇದೆ ಇವಾಗ. ಇಲ್ಲಾಂದ್ರೆ ಎಲ್ರಿಗೂ ತೋರಿಸ್ಕೊಂಡು ಓಡಾಡ್ತಾ ಇದ್ದೆ 100%. ಆ್ಯಂಡ್ ಟೆಕ್ನಿಕಲ್ ಟೀಮ್ ಬ್ಯೂಟಿಫುಲ್ ಆಗಿದೆ. ಆಂಬ್ರೋಸ್
ಪಾರಂಜಿತ್ ಅವ್ರಿಗೆ ತುಂಬಾ ಕ್ಲೋಸ್ ಆಗಿರೋವಂಥ ಹುಡುಗ. ಸೊ ಅವರ ಆಲ್ಮೋಸ್ಟ್ ಎಲ್ಲ ಸಿನಿಮಾದಲ್ಲೂ ಕೆಲಸ ಮಾಡಿದ್ದಾರೆ. ಆ್ಯಂಡ್ ನಮ್ಮ ಭೂಪತಿ ಮಾಸ್ಟರು ಆ್ಯಂಡ್ ಅವರಿರೋದು ನನಗಿನ್ನೂ ಒಂದು ತುಂಬ ಪ್ಲಸ್ ಪಾಯಿಂಟ್ ಈ ಸಿನಿಮಾಗೆ. ಯಾಕಂದರೆ ಅವ್ರು ಡ್ಯಾನ್ಸ್ ಮಾಸ್ಟರ್ ಅನ್ನೋದಕ್ಕಿಂತ ಅವರು ಒಬ್ಬ ತುಂಬ ಒಳ್ಳೆ ಆ್ಯಕ್ಟರು. ಸೊ ಅವ್ರ ಲುಕ್ಕು ಪ್ರತಿಯೊಂದೂ ತುಂಬ ಮಜವಾಗಿದೆ. ನಮಗೆ CGVFX ಮಾಡಿಕೊಂಡ್ರು ಅವರು. ತುಂಬ ಥ್ಯಾಂಕ್ಸ್. ನಮ್ಮ ಆರ್ಟ್ ಡಿಪಾರ್ಟ್ಮೆಂಟ್ ಸೋಮು ಸರ್ ಅವರು ಅಷ್ಟೇ ವಂಡರ್ಫುಲ್. ಆ್ಯಂಡ್ ಶಶಾಂಕ ಅವನು ಸಿನಿಮಾದಲ್ಲಿ ಮೊದಲನೇ ಸಾಂಗ್ ಆಡಿದ್ದು ನನ್ನ ಸಿನಿಮಾದ ಅನ್ಸುತ್ತಲ್ಲ. ನನ್ನ ಸಿನಿಮಾ ಮೊದಲನೇ ಸಾಂಗ್ ಆಡಿದೆ ಆ್ಯಂಡ್ ಈಗ ಮ್ಯೂಸಿಕ್ ಮಾಡ್ತಿದ್ದಾನೆ. ನನಗೆ ತುಂಬ ಖುಷಿ ಇದೆ ಅದು. ಥ್ಯಾಂಕ್ ಯು ಶಶಾಂಕ್. ಆ್ಯಂಡ್ ಪ್ರೊಡ್ಯೂಸರ್ಸ್, ನಾವು ಕಥೆ ಏನೋ ಹೇಳ್ದ, ನಂಬರ್ಸ್ ಒಂದಷ್ಟು ಹೇಳ್ದ, ಒಂದು ಸೆಕೆಂಡ್ ನನಗೆ ತಲೆ ತಿರುಗ್ತು. ಗುರು ದೇವರನಿಗೂ ಅಷ್ಟೆಲ್ಲ ಹಾಕ್ಕೊಂಡ್ರಿ ಹಿಂಗಮ್ಮ ಆಗಲ್ಲ ಕಣೋ, ಕಷ್ಟ. ಇವಾಗಿನ ಸ್ಥಿತಿ ಯೋಚನೆ ಮಾಡಿದಾಗ ನಮ್ಗೆ ಅದು ಯೋಚನೆ ಮಾಡಲೇಬೇಕಾಗತ್ತೆ. ಇನ್ವೆಸ್ಟರ್ಸ್ ಬಂದಾಗ ಅವ್ರಿಗೆ ರಿಟರ್ನ್ಸ್ ಏನಿರುತ್ತೆ ಅನ್ನೋದು. ಸೊ ಅದಕ್ಕೂ ಅವ್ರು ಯಾವುದಕ್ಕೂ ಯೋಚನೆ ಮಾಡ್ದಿರ ಎಲ್ಲ ಪ್ರೊಡ್ಯೂಸರ್ಸನ್ನು ನಾವು 100% ಮಾಡ್ತೀವಿ ಸಿನಿಮಾನ ಅಂತ ಹೇಳಿ ಸಿನಿಮಾ ಮಾಡ್ತಿದ್ದಾರೆ. ಆ್ಯಂಡ್ ತುಂಬ ಥ್ಯಾಂಕ್ಸ್ ಸರ್. ಆ್ಯಂಡ್ ಇನ್ನೊಬ್ಬ ಮುಖ್ಯವಾದ ವ್ಯಕ್ತಿ ಈ ಸಿನಿಮಾ ನಾನು ಮಾಡೋದಕ್ಕೆ ಕಾರಣ ನಮ್ಮ ಅಭಿ, ನಮ್ಮ ಬಾಮೈದ ಬರಲಿ. ಅಂದರೆ ಅಭಿಯಿಂದಲೇ ನನಗೆ ಜಾಕ್ ಪರಿಚಯ ಆಗಿದ್ದು. ಸೊ ಹಾಗಾಗಿ ಈ ಸಿನಿಮಾ ಇಲ್ಲಿವರೆಗೂ ಬಂದು ನಿಂತಿದೆ. ಆ್ಯಂಡ್ ವರ್ಷಲ್ ಬಾಮೈದ ನಿಜವಾಗ್ಲೂ ಅಲ್ಲ, ಬಟ್ ನಾವು ಕರ್ಕೊಳ್ಳೋದು ಹಂಗೆ ಬಾಮೈದ ಅಂತ. ಅವ್ರ ಮನೆಗೆ ಬರೋನು ನನ್ನ ವೈಫ್ನ ಅಕ್ಕ ಅನ್ನೋನು, ನನ್ನ ಅಣ್ಣ ಅನ್ನೋನು. ಏನೋ ಸಂಬಂಧ ಕಟ್ತಾ ಇದೆ, ಕರೆಕ್ಟಾಗಿ ಏನಾರು ಒಂದು ಹೇಳು, ಅವಳನ್ನ ಅತ್ತಿಗೆ ಅನ್ನು, ಇಲ್ಲ ನನ್ನ ಭಾವ ಅನ್ನು. ಸೊ ಹಿಂಗಾಗಿ ಇದು ಬಂದಿರೋ ಅಂಥದ್ದು. ಥ್ಯಾಂಕ್ ಯು ಅಭಿ, ಥ್ಯಾಂಕ್ ಯು ಸೋ ಮಚ್. ಐ ಲವ್ ಯು. ಥ್ಯಾಂಕ್ ಯು. ಕೇಳೋಂಗಿದ್ರೆ ಯೋಗಿ ಸರ್ ಈ ಕಡೆ ಟೀಸರ್ ತುಂಬಾ ಚೆನ್ನಾಗಿ ಬಂದಿದೆ ಸರ್. ಕಂಗ್ರೆಸ್. ತುಂಬಾ ದಿನ ಕಾಯ್ತಿದ್ದಂತ ಸಿನಿಮಾ ಅಂತ ಅನಿಸ್ತಾ ಇದೆ. ಸೊ ದುನಿಯಾದಲ್ಲಿ ಬ್ಲೇಡ್ ಹಿಡ್ಕೊಂಡು ಎಳೆದ್ರೆ ಹೋಗ್ಬಿಡ್ತೀಯ ಅಂತಿದ್ರೆ, ಸೊ ಈಗ ಕೈನಲ್ಲಿ ಹುಕ್ ಬಂದಿದೆ. ಸೊ ಈ ರಕ್ತಪಾತದ ಹಿಂದೆ ಒಂದು ಜವಾಬ್ದಾರಿ ಅನ್ನೋದು ಇರುತ್ತೆ ಈ ಪಾತ್ರದಲ್ಲಿ ಅಂತ. ಖಂಡಿತವಾಗ್ಲೂ ತುಂಬ ಜವಾಬ್ದಾರಿ ಇದೆ. ಡೆಫಿನೆಟ್ಲಿ ಎಸ್. ಅಂದರೆ ನನಗೆ ಒಂದು ಆ್ಯಕ್ಟಿಂಗ್ಗೆ ತುಂಬ ಸ್ಪೇಸ್ ಇರೋವಂಥ ಒಂದು ಕ್ಯಾರೆಕ್ಟರ್ ಇದು. ಆ್ಯಂಡ್ ಆ ಲಾಸ್ಟ್ ಶಾಟ್ ನಾನು ಮಾಡಬೇಕಾದ್ರೂ ಅಷ್ಟೇ, ಜಾಕ್ ಇದೊಂದು ನಾವು ಅಚೀವ್ ಮಾಡಬೇಕು ಹೆಂಗಾದರೂ ಅಂತ ಕಣ್ಣೀರು ಬರೋವಂಥದ್ದು. ಬಿಕಾಸ್ ಲಾಂಗ್ ಶಾಟ್ ಅದು, ನಡ್ಕೊಂಡು ಬಂದು ನಿಂತು ಮಾಡೋದಕ್ಕೂ ಆಗಲ್ಲ. ಬಿಕಾಸ್ ಗ್ಲಿಸರಿನ್ ಹಾಕಿದ್ರೆ ಬರ್ತಾನೆ ಇರುತ್ತೆ. ಅದೊಂದು 5 ಟೇಕ್ ಏನೋ ಮಾಡಿದ್ವಿ, ಆವಾಗ ಓಕೆ ಆಯಿತು. ಆ್ಯಂಡ್ ನಮ್ಮ ಆಂಬ್ರೋಸ್ ಅಲ್ಲೇ ಕೂತಿದ್ರು, ಮತ್ತು ನಮ್ಮ ಜಾಕು ಇಬ್ಬರು ತುಂಬಾ ಖುಷಿಪಟ್ಟರು ಆ ಶಾಟ್ ಮಾಡಿ. ಆ್ಯಂಡ್ ಈ ಸಿನಿಮಾ ಪ್ರತಿ ಸೀನು ನಮ್ಗೆ ಅದೇ ಥರನೇ ಫೀಲ್ ಬರುತ್ತೆ. ಆ್ಯಂಡ್ ನನ್ನ ಲೈಫಲ್ಲಿ ಒಂದು ದೊಡ್ಡ ಸಿನಿಮಾ ಆಗುತ್ತೆ. ಆ್ಯಂಡ್ ನಾನು ಯಾಕೆ ಇಷ್ಟೊಂದು ಮಾತಾಡ್ತಿದ್ದೀನಿ ಅಂದರೆ, ನಾನು ತುಂಬ ಚಿಕ್ಕ ವಯಸ್ಸಿಗೆ ಹೀರೋ ಆದವನು, ಎಲ್ರಿಗೂ ಗೊತ್ತಿರೋವಂಥದ್ದೇ. ಆವಾಗ ನಾನು ಹೀರೋ ಆಗಬೇಕು ಅಂತ ಬಂದವನಲ್ಲ, ಅಥವಾ ನಾನು ಇಂಡಸ್ಟ್ರಿಯಲ್ಲೇನೋ ಹೆಸರು ಮಾಡಬೇಕು ಅಂತಲೂ ಬಂದವನಲ್ಲ. ಆ ವಯಸ್ಸಲ್ಲಿ ಅದೇನೂ ಗೊತ್ತೂ ಇರಲಿಲ್ಲ. 16-17 ವರ್ಷಕ್ಕೆ ಹೀರೋ ಆದ. ಎಲ್ಲರೂ ನನ್ನನ್ನು ಇಷ್ಟಪಡೋಕ್ಕೆ ಶುರು ಮಾಡಿದ್ರು. ಅದೆಲ್ಲ ಆಯಿತು. ಅದಾದಮೇಲೆ ಡೌನ್ಫಾಲ್ ಇರುತ್ತೆ. ಇವಾಗ ವಾಪಸ್ ಬೌನ್ಸ್ ಬ್ಯಾಕ್ ಆಗಿದ್ದೀನಿ. ಆ್ಯಂಡ್ ಇವಾಗ 35ನೇ ವರ್ಷಕ್ಕೆ ನಂದು ಡೆಬ್ಯೂ ಸಿನಿಮಾ ಇದು, 50ನೇ ಸಿನಿಮಾ. ಸೊ ನಾನು ಅದನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇಲ್ಲಿವರೆಗೂ ನೋಡಿದ್ದು ಯೋಗಿ ಬೇರೆ, ಇನ್ಮೇಲೆ ನೋಡೋ ಯೋಗಿನೇ ಬೇರೆ. ಸೊ ಆ ಥರನೇ ಈ ಸಿನಿಮಾಯಿಂದ ಟ್ರೀಟ್ ಆಗುತ್ತೆ. ಸಾಮಾನ್ಯವಾಗಿ ಅಲ್ಲೇ ಬರ್ತೀನಿ, ಕೇಳಿಸ್ತೀನಿ. ಖಂಡಿತವಾಗ್ಲೂ ಮೇಡಮ್, ವಯಸ್ಸು ಆಗ್ತಾನೋ ಜವಾಬ್ದಾರಿ ಆಗುತ್ತಲ್ಲ. ಲೂಸ್ ಮಾಡಿದಾಗ 16, ಇವಾಗ 35. ಸೊ ಅದ್ರ ತಕ್ಕಂಗೆ ಪಾತ್ರ ಮಾಡಬೇಕು. ಸೊ ಅದೇ ಥರ ಇರುತ್ತೆ ಇದು. ಇಂಡಸ್ಟ್ರಿ ಶಿವಣ್ಣ ಬಂದು ಕಿಂಗ್ ಅನ್ನೋ ಟೈಟಲ್ ಲಾಂಚ್ ಮಾಡಿಕೊಟ್ಟು ನಿಮ್ಗೆ ತುಂಬ ಜವಾಬ್ದಾರಿ ಆಗಿದೆ. ಸುಲ್ತಾನ್ ಅನ್ನೋ ನಿಮಗೆ ಒಂದು ಟೈಟಲ್ ಜೊತೆ ಈ ಟೈಟ್ಲು ಕೂಡ ತುಂಬ ಜವಾಬ್ದಾರಿ ಕೆಲಸ, ಎರಡನ್ನೂ ಬ್ಯಾಲೆನ್ಸ್ ಮಾಡ್ಕೋಬೇಕು. ಸರ್ ಡೆಫಿನೆಟ್ಲಿ ಸರ್ ಮಾಡ್ತೀನಿ. ಇವಾಗ ಹೆಗಲ ಮೇಲೆ ಹೊತ್ಕೊಂಡ್ಮೇಲೆ ಅದನ್ನು ತೊಗೊಂಡು ಹೋಗಲೇಬೇಕು ಮುಂದಕ್ಕೆ. ಏನು ತಪ್ಪಾಗ್ದಿರೋ ಥರ ಅದನ್ನು ನೋಡ್ಕೋಬೇಕು. ಸೊ ಖಂಡಿತವಾಗ್ಲೂ ಅದನ್ನು ಮಾಡ್ತೀವಿ. ಸೊ ಯೋಗಿ ಅವರೇ, ನೀವು ಒಂದಿಷ್ಟು ಸಂದರ್ಭದಲ್ಲಿ ಹೇಳಿದ್ರಿ, ನಾನು ಇಂಡಸ್ಟ್ರಿಲಿ ಕಂಡಂಥ ಕನಸುಗಳನ್ನು ಈಡೇರಿಸುವಂಥ ಟೈಮಲ್ಲಿ ಕೆಲವು ಮಿಸ್ಟೇಕ್ಗಳನ್ನು ಮಾಡಿದ್ದೆ ಅನ್ನೋದು. ಈಗ ಆ ಮಿಸ್ಟೇಕ್ಗಳನ್ನು ಸರಿಪಡಿಸ್ಕೊಂಡಿರೋಂಥದ್ದು ಆಯಿತಾ? ಹಾಗೆ ಏನು ಚಾಲೆಂಜಿಂಗ್ ಆಗಿದೆ ಈ ಸಂದರ್ಭಕ್ಕೆ? ಲೈಕ್ ಟೀಸರ್ ನೋಡಿದಾಗ ಮೋಸ್ಟ್ಲಿ ಎಲ್ರಿಗೂ ಒಂದು ಅನಿಸಿರುತ್ತೆ, ಏನೋ ಹೊಸದಾಗೇನೋ ಪ್ರಯತ್ನ ಪಟ್ಟಿದ್ದಾನೆ, ಅದೊಂದು ಚೆನ್ನಾಗಿ ಲೆವೆಲ್ಗೆ ರೀಚ್ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಆ್ಯಂಡ್ ಖಂಡಿತವಾಗ್ಲೂ ಇನ್ಮೇಲೆ ಬರೋ ಸಿನಿಮಾಗಳಿರುತ್ತಲ್ಲ, ಸೊ ಎಲ್ರಿಗೂ ಇಷ್ಟ ಆಗುತ್ತೆ ಅದು. ಆ್ಯಂಡ್ ನಂಗಂತ ನಾನು ಎಲ್ಲ ಬ್ಲಾಕ್ ಬಸ್ಟರ್ ಆಗ್ಬಿಡ್ತವೆ, ಎಲ್ಲ ತುಂಬ ದುಡ್ಡು ಮಾಡ್ತೀವಿ ಅಂತಲ್ಲ. ಸಿನಿಮಾ ಮಾಡಿದ್ರೆ ಒಳ್ಳೆ ಸಿನಿಮಾ ಮಾಡಬೇಕು ಅನ್ನೋ ಒಂದು ಆಸೆ ನನಗಿದೆ. ಸೊ ಖಂಡಿತವಾಗ್ಲೂ ಅದೇ ಥರ ಮಾಡ್ತೀನಿ. ಇನ್ನೊಂದು ಪ್ರಶ್ನೆ, ಡೈರೆಕ್ಟರ್ ಹೇಳ್ತಾ ಇದ್ರು ಚೆನ್ನೈಯಲ್ಲಿ ಒಬ್ಬ ಸ್ಟಾರ್ ನೋಡಿದಾಗ ಅದನ್ನು ಬೇರೆ ರೀತಿಯೇ ರಿಸೀವ್ ಮಾಡಿದ್ರು ಅಂತ. ಲಾಸ್ಟ್ ಪೋಸ್ಟರ್ ನೋಡಿದಾಗ, ಅಂದರೆ ಇದು ಒಂದು ಜಸ್ಟ್ ಪಾಸಿಟಿವ್ ಆಗಿ ಹೇಳ್ತಾ ಇರೋಂಥದ್ದು, ಇಲ್ಲಿಂದಷ್ಟು ಜನ ಮಾತಾಡ್ತಾ ಇದ್ರು. ಆ ಲಾಸ್ಟ್ ಪೋಸ್ಟರ್ ನೋಡಿದಾಗ ನಿಮ್ಮ ಯಾರಾದರೂ ಸ್ನೇಹಿತರ ಇಮೇಜ್ ನೆನಪಾಯ್ತಾ? ಹೇಗೆ ಸಿನಿಮಾ ಇಂಡಸ್ಟ್ರಿಯಲ್ಲಿ? ಅದು
ಅವ್ರದ್ದಾ? ಹೌದು ಸರ್, ಧನುದಾ? ಫಸ್ಟ್ ಲಾಸ್ಟ್ ಪೋಸ್ಟ್ ಇರೋದಾ? ಹೌದು ಸರ್. ಯಾರದ್ದು? ನನ್ಗೆ ಆ ಥರದ್ದೇನು ಅನ್ಸಿಲ್ಲ. ಅನಿಸ್ತಾ ಸರ್ ಏನಾದ್ರು? ಇಲ್ಲ, ಯಾಕಂದ್ರೆ ನನ್ನ ಮಕ್ಕ ನೋಡ್ಕೊಂಡು ನಾನು ಯಾರನ್ನು ನೆನ್ಸ್ಕೊಳ್ಳಿ ಗೊತ್ತಿಲ್ಲ. ಅಲ್ಲ, ಗೊತ್ತಿಲ್ಲ ನನಗೆ ದೇವರನೆಗೂ. ಆ್ಯಂಡ್ ಈ ಸಿನಿಮಾ ನಮಗೆ ಟೀಸರ್ ಲಾಂಚ್ ಮಾಡೋಕ್ಕೆ ಅಲ್ಲಿ ತಮಿಳ್ನಾಡಲ್ಲಿ ನಮ್ಮ ವಿಜಯ್ ಸೇತುಪತಿ ಸರ್ ಮತ್ತು ಜಿ ವಿ ಪ್ರಕಾಶ್, ಸೆಲ್ವಾ ಸರ್, ಆಮೇಲೆ ಪಾರಂಜಿತ್ ಅವರು 4 ಜನ ಅಲ್ಲಿ ನಮಗೆ ಆನ್ಲೈನ್ ರಿಲೀಸ್ ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ತನೂ ಬರಬೇಕಿತ್ತು ಇವತ್ತು. ನಾನು ಫೋನ್ ಮಾಡಿದೆ, ಶೂಟಿಂಗಲ್ಲಿದ್ದೀನಿ ಕಣೋ, ಆಗಲ್ಲ ಅಂತಂದ. ನೋಡಪ್ಪ, 50ನೇ ಸಿನಿಮಾ, ನೀನು ಬಂದರೆ ತುಂಬ ಚೆನ್ನಾಗಿರುತ್ತೆ, ಬರಬೇಕು ನೀನು ಅಂತಂದೆ. ಇಲ್ಲಿ ಯಾವ ಥರ ಹಾಕೊಂಡು ರುಬ್ತಾವ್ರೆ ಅಂದರೆ, ನಾನು ಫಸ್ಟ್ ಇಯರ್ ಆ್ಯನಿವರ್ಸರಿಗೂ ಮನೆಗೆ ಹೋಗ್ಬಿಡ್ತಾ ಇಲ್ಲ, ಇನ್ನು ಅಲ್ಲಿಗೆ ಬರೋಕ್ಕಾಗತ್ತಾ ಯೋಚನೆ ಮಾಡು ಅಂದ. ಅದ್ರ ಮೇಲೆ ನಾನೇನು ಮಾತಾಡಿ, ಸರಿ ಮಗ ಆಯಿತು ಆನ್ಲೈನ್ ರಿಲೀಸ್ ಮಾಡು ಅಂದೆ. ಅವನು ರಿಲೀಸ್ ಮಾಡ್ಕೊಡ್ತಿದ್ದಾನೆ. ಥ್ಯಾಂಕ್ ಯು, ಇವರೆಲ್ಲರಿಗೂ ತುಂಬ ಥ್ಯಾಂಕ್ಸ್. ಆ್ಯಂಡ್ ನಮ್ಮ ಅಶ್ವಸೂರ್ಯ ರಿಯಾಲಿಟೀಸ್ ರಂಜಿತ್ ಅವರು ಸ್ವಲ್ಪ ಸಪೋರ್ಟ್ ಮಾಡಿದ್ದಾರೆ. ಆ್ಯಂಡ್ ಥ್ರೂ ಔಟ್ ಅವರು ನಮ್ಮ ಸಪೋರ್ಟಲ್ಲಿ ಇರ್ತಾರೆ, ಅವ್ರಿಗೂ ತುಂಬ ಥ್ಯಾಂಕ್ಸ್. ಈಗ ಕನ್ನಡ ಆಡಿಯನ್ಸ್ ಅಷ್ಟೇ ಅಲ್ಲದೆ ತಮಿಳ್ ಆಡಿಯನ್ಸ್ಗೂ ಕೂಡ ಒಂದು ಖುಷಿ ಪಡಿಸ್ಬೇಕು ಈ ಒಂದು ನಿಮ್ಮ ಪಾತ್ರ ಮತ್ತು ಸಿನಿಮಾ. ಆ ನಿಟ್ಟಿನಲ್ಲಿ ಸಿನಿಮಾ ನಾರ್ಮಲಿ ಏನಾಗುತ್ತೆ, ಕನ್ನಡ ತಮಿಳ್ ನಾವು ಪಾರ್ಷಿಯಲ್ ಡಿಫ್ರೆನ್ಸ್ ಬಿಟ್ಟರೆ ಕಂಟೆಂಟ್ಗಳು ಆಲ್ಮೋಸ್ಟ್ ಒಂದೇ ಥರ ಇರುತ್ತೆ. ಸೊ ನಾನು ಜಾಕ್ಗೆ ಫಸ್ಟ್ ಹೇಳಿದ್ದೇನೆ, ಜಾಕ್ ನಾವು ಕನ್ನಡ ಸಿನಿಮಾ ಮಾಡೋಣ ಜಾಕ್, ಆಮೇಲೆ ಬೇರೆ ಅವ್ರು ನೋಡ್ಕೊಳ್ಳಿ, ತೊಂದರೆ ಇಲ್ಲ ಅಂತ. ಸೊ ಅದೇ ಥರ ನಾವು ಮಾಡಿದ್ವಿ. ಆ್ಯಂಡ್ ಅದೇನಾಯ್ತು, ನಾವು ಮಾಡ್ತಾ ಮಾಡ್ತಾ ತುಂಬ ನಂಬಿಕೆ ಬರೋಕ್ಕೆ ಶುರು ಆಯಿತು ನಮಗೆ. ಸೊ ಇನಿಷಿಯಲಿ ಒಂದೇ ಸಾಕು ಅಂತಿದ್ವಿ. ಅದಾದಮೇಲೆ ಇನ್ನೊಂದು ದೊಡ್ಡ ಬ್ಯಾನರ್ ಕಡೆಯಿಂದ ಆಫರ್ ಬಂತು. ನೋಡಿದಾಗ ಟೀಸರ್ ನೋಡಿ, ನೀವು ತೆಲುಗುಲ್ ಮಾಡಿ, ನಾವು ನಿಮ್ಗೆ ಸಪೋರ್ಟ್ ಮಾಡ್ತೀವಿ ಅಂತ. ಸೊ ಹಿಂಗೆ ಆಗ್ತಿದೆ ಬೆಳವಣಿಗೆ. ಸೊ ನಮ್ಗೆ ತುಂಬ ನಿಮ್ಮ ಫಸ್ಟ್ ಸಿನಿಮಾ, ನಿಮ್ಮ ಮೊದಲ ಸಿನಿಮಾ ಹಾಡುಗಳು ಡೆಫಿನೆಟ್ಲಿ ಮ್ಯಾಮ್ ತುಂಬ ಚೆನ್ನಾಗಿ ಮಾಡ್ತಾನೆ ಶಶಾಂಕು. ಅವ್ನು ಗೌಳಿ ಸಿನಿಮಾಲು ತುಂಬ ಚೆನ್ನಾಗಿ ಮಾಡಿದ್ದ ಸಾಂಗ್ಸ್ ಅವನು. ಸೊ ನನಗಿಷ್ಟ. ಅವ್ನು ರೀ ರೆಕಾರ್ಡಿಂಗು ಅಷ್ಟೇ ಚೆನ್ನಾಗಿ ಮಾಡ್ತಾನೆ. ಆ್ಯಂಡ್ ನಂದು ಮೋಸ್ಟ್ ಆಫ್ ದ ಸಾಂಗ್ಸ್ ಎಲ್ಲ ಸಿನಿಮಾದಲ್ಲೂ 2-3 ಸಾಂಗ್ ಹಿಟ್ ಆಗಿದ್ದಾವೆ. ಸೊ ಈ ಸಿನಿಮಾಲು ಖಂಡಿತವಾಗ್ಲೂ ಹಿಟ್ ಆಗುತ್ತೆ. ನಿಮ್ಮ ಮೊದಲ ಸಿನಿಮಾ ನಂದಲೋ ಸ್ನೇಹಿತ ಇಲ್ಲೇ 100 days ಆಗಿತ್ತು. ಹೌದು, ಇದೇ ಕಪಾಲಿದಲ್ಲಿ. ನಿಮ್ಮ 50ನೇ ಸಿನಿಮಾದು ಶಿವಣ್ಣನೇ ಬಂದು ಇವತ್ತು ಟೈಟ್ಲ್ ಲಾಂಚ್ ಮಾಡಿದ್ರೆ, ಇದ್ರ ಬಗ್ಗೆ ಎಷ್ಟು ಖುಷಿ ಇದೆ? ಶಿವಣ್ಣನ ಬಗ್ಗೆ ಅದೇ ನಿನ್ನೆ ನೀವು ಫೋನಲ್ಲಿ ಮಾತಾಡಿದಾಗಲೇ ನನಗೆ ಸಡನ್ನಾಗಿ ಸ್ಟ್ರೈಕ್ ಆಗಿದೆ. ಅದು ನೀವೇ ಹೇಳಿದ್ದು ನನಗೆ. ನಾನು ಅಲ್ಲಿವರೆಗೂ ಆ ಯೋಚನೆಯಲ್ಲಿ, ಅಂದರೆ ಬೇರೆ ಏನೋ ಯೋಚನೆಯಲ್ಲಿ ಇದ್ದಾಗ ಆಗಿದ್ದು. ಅಂದರೆ ನಾನೊಂದು ಇಂಟರ್ವ್ಯೂ ಮುಗಿಸ್ಕೊಂಡು ಬಂದೆ. ಅವಾಗ ಅರ್ಲಿ ಮಾರ್ನಿಂಗ್ ಒಂದು 8 ಗಂಟೆಗೆ ಒಂದು ಇಂಟರ್ವ್ಯೂ ಆಗೋದು ಒಂದು ಚಾನಲಲ್ಲಿ. ಸೊ ಅದನ್ನು ಮುಗಿಸ್ಕೊಂಡು ಬರ್ತಾ ನನಗೆ ತುಂಬ ಭಯ, ಇವ್ರು ಬರ್ತಾರೆ ಜನ ಇಲ್ವಾ. ಯಾಕಂದರೆ ಒಂದು ಯಾವುದೋ ಸಿನಿಮಾಲಿ ಪಾತ್ರ ಮಾಡಿದಾನೆ, ಅವನು ನೋಡೋಕೆ ಯಾರು ಬರ್ತಾರೆ ಜನ ಅನ್ನೋ ಥರ ಎಲ್ಲ ಕೇಳಿದ್ದೆ. ನಾರ್ಮಲ್, ಅದು ಸಹಜ, ಎಲ್ಲರೂ ಮಾತಾಡ್ತಾರೆ. ಸೊ ನಾನು ಬರ್ತಾ 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 ಫೋನ್ ಕಾಲ್ ಶುರು ಆಯಿತು. ನಮ್ಮ ಹುಡುಗರು ಮಾಡಿದ್ರು, ಗುರು ತುಂಬೋಗ್ತಾವ್ರೆ ಇವರು ಜನ, ಏನೋ ಮ್ಯಾಜಿಕ್ ಆಗುತ್ತೆ ಬನ್ನಿ ಇದು ಅಂತ. ಸೊ ಇಲ್ಲಿ ಬಂದು ಆಚೆ ನಿಂತಾಗ ತಳ್ಳಾಡ್ಬಿಟ್ರು. ನನಗೆ ಪರವಾಗಿಲ್ಲ ಗುರು, ಇನ್ನು ಒಳಗಡೆ ಹೋಗ್ಬೇಕು, ಸಿನಿಮಾ ನೋಡಬೇಕು ನಾವು ಅಂತ. ಕೂತು ಜಿಂಕೆ ಮರಿ ಸಾಂಗು, ಕುಲದಲ್ಲಿ ಕಿಳಿಯೋದು ಸಾಂಗು, ಪ್ರತಿಯೊಂದು ತುಂಬ ಎಂಜಾಯ್ ಮಾಡಿದ್ರು. ಸೊ ಅದನ್ನ ನೆನೆಸ್ಕೊಳ್ಳೋದಾದ್ರೆ 50ನೇ ಸಿನಿಮಾ ಇಲ್ಲಿ ಮಾಡ್ತಿದ್ದೀವಿ. ಎಲ್ಲ ಇದು ಅಚಾನಕ್ ಆಗಿದ್ದು, ಪ್ಲ್ಯಾನ್ ಅಂತ ಏನು ಇರಲಿಲ್ಲ ನಮಗೆ. ಸೊ ಇಲ್ಲೇ ಆಗಬೇಕು ಅನ್ನೋದೊಂದು ಡೆಸ್ಟಿನಿ ಇತ್ತು. ಸೊ ಇಲ್ಲಿಗೆ ಬಂತು. ಸೊ ಇಲ್ಲೇ ಆಗಿದೆ. ಅಂದರೆ ಶಿವಣ್ಣ ಎಸ್ಪೆಷಲಿ ಬಂದು ನನಗೆ ಈ ಸಿನಿಮಾ ಟೈಟಲ್ಗೆ ಅವರು ಆಶೀರ್ವಾದ ಮಾಡೋಗಿದ್ದು ನನಗೆ ತುಂಬಾ ಖುಷಿ ಇದೆ. ಕಿಂಗ್ ಕಂಟೆಂಟು ನಿಮ್ಮ ಆಡಿಯನ್ಸ್